ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಮಲ್ಲಿಕಾರ್ಜುನ್ ಮಾತಾಡ್ತಿರೋದು. ಈ ಒಂದು ಅದ್ಭುತವಾದ ಅವಕಾಶ, ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ತಕ್ಕಂಥ ಒಂದು ಅದ್ಭುತ ಅವಕಾಶನ ನಿಮ್ಗೋಸ್ಕರ ತಗೊಂಡ್ಬರ್ತಾ ಇದ್ದೀನಿ. ಇದನ್ನ ಸಂಪೂರ್ಣವಾಗಿ ಒಂದು 30 ನಿಮಿಷ ನಿಮ್ದಲ್ಲ ಅನ್ಕೊಂಡು ಎತ್ತಿಟ್ಕೊಂಡು ಇದನ್ನ ಕೇಳಿದ್ದಾದ್ರೆ ನಿಮ್ಮ ಲೈಫಲ್ಲಿ ಅನ್ಕೊಂಡಿರ್ತಕ್ಕಂಥ ಕನಸುಗಳಾಗಿರ್ಬೋದು, ಕಂಡಿರ್ತಕ್ಕಂಥ ಕನಸುಗಳನ್ನ ಈಡೇರಿಸುವಂತ ಅವಕಾಶ ಇದು ನಿಮಗಾಗಿ ಮತ್ತೆ ನಿಮಗೋಸ್ಕರ. ಯಾರು ಕೂಡ ಮಿಸ್ ಮಾಡ್ಲಾರ್ದಂಗೆ ಇದನ್ನ ಸಂಪೂರ್ಣವಾಗಿ ಕೇಳಿ. ಪ್ರತಿಯೊಬ್ರು ಕೂಡ ಯಾವ್ದಾದ್ರು ಒಂದು ಜಾಬ್ ಆಗ್ಲಿ, ಒಂದು ಬಿಸ್ನೆಸ್ ಆಗ್ಲಿ, ಏನಾದ್ರೂ ಒಂದು ಮಾಡ್ತಾ ಇರ್ತೀವಿ. ನೀವು ನಿಮ್ಮ ಮನಸ್ಸಿಗೆ ಕೇಳ್ಕೊಳ್ಳಿ, ನೀವು ಪ್ರೆಸೆಂಟ್ ಈಗ ಗಳಿಸ್ತಕ್ಕಂಥ ಆದಾಯದಿಂದ ನೀವು ಖುಷಿಯಾಗಿದ್ದೀರಾ, ಸಂತೋಷವಾಗಿದ್ದೀರಾ, ನೀವೇ ನಿಮ್ಮ ಮನಸ್ಸಲ್ಲಿ ಕೇಳ್ಕೊಳ್ಳಿ. ಮತ್ತೆ ಅದರ ಜೊತೆಗೆ ನೀವು ಏನು ಆದಾಯ ತಗೊಂತಾ ಇದ್ದೀರಾ, ಬರ್ತಾ ಇದೆಯಾ ಆದಾಯ, ಅದರಿಂದ ನೀವು ತೃಪ್ತಿ ಏನಾದರೂ ತಂದಿದೆಯಾ, ಅದನ್ನು ನಿಮ್ಮ ಮನಸ್ಸಲ್ಲಿ ನೀವು ಕೇಳ್ಕೊಳ್ಳಿ. ಮತ್ತೆ ಅದರ ಜೊತೆಗೆ ನಿಮ್ಮ ಭವಿಷ್ಯಕ್ಕಾಗಿ ಯಾವುದಾದ್ರೂ ಯೋಜನೆಯನ್ನು ಹೊಂದಿದ್ದೀರಾ, ನಿಮ್ಮ ಭವಿಷ್ಯಕ್ಕಾಗಿ ಯಾವುದಾದ್ರೂ ದೊಡ್ಡ ಯೋಜನೆ ಅಂದ್ರೆ ನೀವು ಕಂಡಿರ್ತಕ್ಕಂಥ ಕನಸುಗಳನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರ ಯಾವುದಾದ್ರೂ ಒಂದು ಯೋಜನೆ ಏನಾದರೂ ನಿಮ್ಗಿದೆಯಾ, ಅದನ್ನು ಕೂಡ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಮತ್ತೆ ಅದರ ಜೊತೆಗೆ ಏನಪ್ಪಾ ಅಂದ್ರೆ, ಇಷ್ಟು ಮೇಲ್ಗಡೆ ಕೇಳಿರ್ತಕ್ಕಂಥ 3 ಪ್ರಶ್ನೆಗೆ ನಿಮ್ಮ ಉತ್ತರ ಇಲ್ಲ ಅಂದಾದ್ರೆ ಈ ಸುವರ್ಣ ಅವಕಾಶ ನಿಮಗಾಗಿ, ನಿಮಗೋಸ್ಕರ. ಇದು 3ರಲ್ಲಿ ಒಂದಾದ್ರೂ ನಿಮ್ದು ಇದೆಯಪ್ಪ ಅಂದ್ರೆ ಇದನ್ನು ಕೂಡ ಒಂದು ಜಸ್ಟ್ ಅಡಿಷನಲ್ ಇನ್ಕಮ್ ಅನ್ಕೊಂಡು, ಇನ್ನೊಂದು ಪಾರ್ಟ್ ಟೈಮ್ ಇನ್ಕಮ್ ಅನ್ಕೊಂಡು ಇದನ್ನು ಸ್ಟಾರ್ಟ್ ಮಾಡ್ಬೋದು. ಮತ್ತೆ ಇವಾಗ ನೋಡಿ, ಪ್ರತಿಯೊಂದು ಏನೇ ಒಂದು ಜಾಬ್ ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮಿನಿಮಮ್ ಏಜ್ ಏನಪ್ಪ ಅಂದ್ರೆ, ಸ್ಟಾರ್ಟಿಂಗ್ ಇಂದ 25 ಏಜ್ ಇಂದ ವರ್ಕ್ ಸ್ಟಾರ್ಟ್ ಮಾಡಿದ್ರೆ 60 ವರ್ಷ ರಿಟೈರ್ಡ್ ಆಗೋವರೆಗೂ ನಾವು ಕೆಲಸ ಮಾಡ್ತೀವಿ. ಟೋಟಲ್ ಆಗಿ ನಮ್ಮ ಎಷ್ಟು ಸರ್ವಿಸ್ ಆಗತ್ತಪ್ಪ ಅಂದ್ರೆ 35 ವರ್ಷ ನಾವು ಸರ್ವಿಸ್ ಮಾಡ್ದಂಗ ಆಗತ್ತೆ. ಡೈಲಿ 8 ಅವರ್ ಡ್ಯೂಟಿ ಮಾಡಿದ್ರೆ 300 ದಿವಸ, 300 ಡೇಸ್ ಆಗುತ್ತೆ. ಬಟ್ ಒನ್ ಇಯರ್ ಅಲ್ಲಿ ಏನಪ್ಪ ಅಂದ್ರೆ 365 ದಿನ ಇರುತ್ತೆ. ಸಂಡೇ, ಸ್ಯಾಟರ್ಡೆ, ಗೌರ್ಮೆಂಟ್ ಹಾಲಿಡೇ ಎಲ್ಲ ತೆಗೆದ್ರೆ 300 ದಿನಗಳು ಮಾತ್ರ ನಾವು ಕೆಲಸ ಮಾಡ್ದಂಗ ಆಗುತ್ತೆ. 35 ವರ್ಷ ನಾವು ಕೆಲಸ ಮಾಡಿದ್ರೆ ಟೋಟಲ್ ಆಗಿ ಎಷ್ಟು ತಾಸು ನಾವು ಕೆಲಸ ಮಾಡಿದಂಗ ಆಗತ್ತಪ್ಪ ಅಂದ್ರೆ, ಒಂದು ದಿನಕ್ಕೆ 8 ತಾಸು ನಂಗೆ ಲೆಕ್ಕ ಮಾಡಿದ್ರೆ 8,400 ತಾಸು ಕೆಲಸ ಮಾಡ್ದಂಗ ಆಗುತ್ತೆ. ತಿಂಗಳಿಗೆ 20,000 ಸ್ಯಾಲ್ರಿ ಅಂದ್ರೆ ಒಂದು ವರ್ಷಕ್ಕೆ 12 ತಿಂಗಳು, 12 ತಿಂಗಳು ಇಂಟು 35 ವರ್ಷ ಅಂದ್ರೆ ಟೋಟಲ್ ಆಗಿ ನಾವು 84 ಲಕ್ಷ ದುಡ್ದಂಗಾಗತ್ತೆ. 1 ಕೋಟಿಗೂ ನಾವು ರೀಚ್ ಮಾಡಕ್ಕಾಗಲ್ಲ. ನಾವು ಕಂಡಿರ್ತಕ್ಕಂಥ ಕನಸುಗಳಲ್ಲಿ ಯಾವುದೋ ಒಂದು ಕನಸನ್ನ ಈಡೇರಿಸ್ಕೊಬಹುದು. ಕಂಡಿರ್ತಕ್ಕಂಥ ಎಲ್ಲಾ ಕನಸನ್ನು ಕೂಡ ನಾವು ಜಾಬ್ ಅಥವಾ ಹೊರಗಡೆ ಸರ್ವಿಸ್ ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಕಂಡಿರ್ತಕ್ಕಂಥ ಎಲ್ಲಾ ಕನಸುಗಳನ್ನು ನಾವು ಈಡೇರಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ನಾವು ಅವರ್ಸ್ ಮತ್ತೆ ಟೈಮಿಂಗ್ ಮಾಡಿರ್ತಕ್ಕಂಥ ಟೈಮು, ನಾವು ದುಡಿದಿರ್ತಕ್ಕಂಥ ದುಡ್ಡನ್ನ ಡಿವೈಡ್ ಮಾಡಿದ್ರೆ ನಾವು ಒಂದು ತಾಸಿಗೆ ನಮ್ಮ ಲೈಫಲ್ಲಿ ನಾವು ಸಾಯೋವರೆಗೂ ಅಂದ್ರೆ 60 ವರ್ಷ ಆದ್ಮೇಲೆ ನಾವು ಕೆಲಸ ಮಾಡ್ತೀನಿ ಅಂದ್ರೂ ಕೂಡ ಹೊರಗಡೆ ನಮ್ಗೆ ಇಟ್ಕೊಳ್ಳಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಒಂದು ತಾಸಿಗೆ 100 ರೂಪಾಯಿ ಮಾತ್ರ ನಾವು ದುಡ್ದಂಗಾಗತ್ತೆ. ಮತ್ತೆ ಇದು ನಮ್ದು ಪ್ಲಾನ್ ಏನಿದೆ, MS ಸ್ಮಾರ್ಟ್ ಅಂತೇಳಿ ಒಂದು ಅದ್ಭುತ ಅವಕಾಶ. ಇದ್ರ ಬಗ್ಗೆ ನೆಕ್ಸ್ಟ್ ಪರಿಪೂರ್ಣವಾಗಿ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ. ಇಲ್ಲಿ ಏನಾದ್ರೂ ನೀವು ಜಸ್ಟ್ 2 ವರ್ಷ ಏನಾದ್ರೂ ನೀವು ಮಾಡಿದ್ರೆ ಯಾವುದೇ ಅನುಮಾನ ಇಲ್ಲ, ರಿಚೆಸ್ಟ್ ಪರ್ಸನ್ ಆಗೇ ಆಗ್ತೀರಾ. ಮಿನಿಮಮ್ ಅರ್ನಿಂಗ್ ನಿಮ್ಗೆ ಏನಪ್ಪಾ ಅಂದ್ರೆ ತಿಂಗಳಿಗೆ 1 ಲಕ್ಷ ಆದಾಯ ಬರುತ್ತೆ. ಅಲ್ಲಿ 8 ಅವರ್ ನಾವು ಕೆಲಸ ಮಾಡ್ತಾ ಇದೀವಿ. ಇಲ್ಲಿ ನೀವು ಡೈಲಿ 4 ಅವರ್ ಆದ್ರೂ ಕೆಲಸ ಮಾಡಿ, 2 ಅವರ್, 3 ಅವರ್, 1 ಅವರ್ ಆದ್ರೂ ನಿಮ್ಮ ಫ್ರೀ ಇರ್ತಕ್ಕಂಥ ಟೈಮ್ ಅಲ್ಲಿ ಮಾಡ್ಬೋದು. ಪ್ರತಿಯೊಬ್ಬ ಮನುಷ್ಯ 24 ಅವರ್ಸ್ ಅಲ್ಲಿ ಮಿನಿಮಮ್ 4ರಿಂದ 5 ಗಂಟೆ ವೇಸ್ಟ್ ಮಾಡ್ತಾ ಇರ್ತಾರೆ. ಆ ವೇಸ್ಟ್ ಆಫ್ ಆಗ್ತಕ್ಕಂಥ ಟೈಮ್ ನ ಇಲ್ಲಿ ನೀವು ಹಾಕಿದ್ರೆ ನಿಮ್ಮ ಲೈಫ್ ಅನ್ನ ಏನಪ್ಪಾ ಅಂದ್ರೆ ಕಂಡಿರ್ತಕ್ಕಂಥ ಕನಸುಗಳನ್ನ ಎಲ್ಲ ಈಡೇರಿಸಬಹುದು. ಅಲ್ಲಿ ನಾವು 300 ದಿನ ಕೆಲಸ ಮಾಡ್ತಿದ್ವಿ, ಇಲ್ಲಿ 330 ದಿನ. 30 ದಿನ ಯಾಕೆ ಎಕ್ಸ್ಟ್ರಾ ಮಾಡಿದೀವಪ್ಪ ಅಂದ್ರೆ, ಇಲ್ಲಿ ನಾವು ಸಂಡೇ, ಸ್ಯಾಟರ್ಡೆ, ಗೌರ್ಮೆಂಟ್ ಹಾಲಿಡೇ ಅಂತ ಏನಿರಲ್ಲ, ನಮಗೆ ರಜೆ ಗೀಜೆ ಅಂತಿರಲ್ಲ, ನಾವು ಬೇಕಾದ್ರೆ ತಗೋಬಹುದು. ಅದರ ಜೊತೆಗೆ ನಾವು ಮನೆಯಲ್ಲಿ ಫಂಕ್ಷನ್ ಆಗ್ಲಿ, ಹಬ್ಬ ಹರಿವು ಟೈಮಲ್ಲಿ ನಾವು ಏನಾದ್ರೂ ಅಲ್ಲಿ ಅಟೆಂಡ್ ಆದಾಗ ನಮ್ಮ ರಿಲೇಷನ್ ಆಗ್ಲಿ, ಫ್ರೆಂಡ್ ಸರ್ಕಲ್ ಆಗ್ಲಿ ಏನ್ ಮಾಡ್ತೀವಿ ಅಂತ ಕೇಳಿದಾಗ ನಾವು ಇದ್ರ ಬಗ್ಗೆ ನಾವು ಪರಿಪೂರ್ಣ ಮಾಹಿತಿ ಕೊಡಕ್ ಇದು ಮಾಡ್ತೀವಿ. ನಾವು ಅಲ್ಲಿ ಕೂಡ ಕೆಲಸದಲ್ಲಿ ಆಕ್ಟಿವ್ ಇರೋದಕ್ಕೋಸ್ಕರ 30 ದಿನ ಪ್ಲಸ್ ಮಾಡಿರೋದು. ಅಲ್ಲಿ 35 ವರ್ಷ ಸರ್ವಿಸ್ ಮಾಡ್ತಿದ್ದೀವಿ. ಇಲ್ಲಿ 2 ವರ್ಷ ನೀವು ಈ ಸಿಸ್ಟಮ್ ಬಗ್ಗೆ ಪರಿಪೂರ್ಣ ಮಾಹಿತಿ ತಿಳ್ಕೊಂಡು 2 ವರ್ಷ ನಿಂತು ನೀವು ಕೆಲಸ ಮಾಡಿದ್ದೆ ಆದ್ರೆ, ನಾವು 2 ವರ್ಷಕ್ಕೆ ಡೈಲಿ 4 ಅವರ್ದಂಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ 3,300 ಅವರ್ ಕೆಲಸ ಮಾಡ್ದಂಗೆ ಆಗುತ್ತೆ. ತಿಂಗಳಿಗೆ 1 ಲಕ್ಷ ಅಂದ್ರೆ ನೀವು ಟೋಟಲ್ ಆಗಿ ಒಂದು ವರ್ಷಕ್ಕೆ 12 ತಿಂಗಳದಂಗೆ 33 ವರ್ಷ ಸರ್ವಿಸ್. ಅಲ್ಲಿ 2 ವರ್ಷ ಯಾಕಪ್ಪ ಅಂದ್ರೆ ನೀವು ಮೇಲ್ಗಡೆ ತಿಳ್ಕೊಂಡು ಟೀಮ್ ನ ಬಿಲ್ಡ್ ಮಾಡೋದಕ್ಕಾಗಿರ್ಬೋದು, ಆಲ್ರೆಡಿ 2 ವರ್ಷ ಹೋಗಿರುತ್ತೆ, ಅದನ್ನು ಪ್ಲಸ್ ಮಾಡಿ ಇಲ್ಲಿ 33 ವರ್ಷ ನಾವೇನಾದ್ರೂ ಕೆಲಸ ಮಾಡಿದ್ದೆ ಆಗಿದ್ರೆ 1 ಲಕ್ಷದಂಗೆ ಎಷ್ಟಾಗತ್ತಪ್ಪ ಅಂದ್ರೆ 3,96,00,000 ದುಡ್ದಂಗಾಗುತ್ತೆ. ಹೊರಗಡೆ ಏನ್ ಮಾಡ್ತಾ ಇದ್ದೀವಿ ನಾವು, ಸಾಯೋವರೆಗೂ ದುಡಿದ್ರು 1 ತಾಸಿಗೆ 100 ರೂಪಾಯಿ ಮಾತ್ರ ದುಡಿದಿದ್ದೀವಿ. ಇಲ್ಲಿ ಏನಾದ್ರೂ ನೀವು 2 ವರ್ಷ ಸಿಸ್ಟಮ್ ತಿಳ್ಕೊಂಡು ಕಡೆವರೆಗೂ ಕೆಲಸ ಮಾಡಿದ್ದೆ ಆದ್ರೆ ನಿಮಗೆ 1 ತಾಸಿಗೆ 12,000ದಂಗೆ ನೀವು ಇಲ್ಲಿ ದುಡಿಬಹುದು. 12,000 ಇಲ್ಲಿ 100 ಇಲ್ಲಿ ಡಿಫೆಂಡ್ ಅಪ್ ಮಾಡಿ, ಅದಕ್ಕಿಂತ 100 ಪಟ್ಟು ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಪರಿಪೂರ್ಣ ನೆಕ್ಸ್ಟ್ ತಿಳಿತಾ ಹೋಗಿ ಯಾವ ತರ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಎಲ್ಲಾನು ಕೂಡ ನಾನು ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಕೆಲವೊಂದು ಎಕ್ಸಾಂಪಲ್ ಕೂಡ ನಿಮ್ಗೆ ಹೇಳ್ತೀನಿ. ಇದನ್ನ ತಿಳ್ಕೊಂಡು ನೀವು ಆಟೋಮೆಟಿಕ್ ಆಗಿ ನೀವು ಈ ಒಂದು ಗಟ್ಟಿ ನಿರ್ಧಾರ ತಗೊಂಡು ಇದ್ರ ನಮ್ಮ ಜೊತೆಗೆ ಬನ್ನಿ. ಇಲ್ಲಿ ನೋಡ್ರಿ, ಪ್ರತಿಯೊಬ್ರು ಕೂಡ ಗೊತ್ತಿರ್ತಕ್ಕಂಥದ್ದು ನಮ್ಮದೇನಪ್ಪ ಅಂದ್ರೆ ಗಣನೀತಿ ನಡೀತೆ. 20 ವರ್ಷಗಳ ಟೈಮ್ ಜನದ ಸಂಖ್ಯೆ ಇದು ಮಾಡ್ತಾರೆ. ಬಟ್ ಮುಂಚೆ 1920ರಿಂದನೇ ಜಾರಿಗೆ ಬಂದಿದೆ. 1940ರಿಂದ ಇಲ್ಲಿ ನಾವು ಆ್ಯಡ್ ಮಾಡಿದೀವಿ.
1940ರಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ 8 ಜನ ಮಕ್ಕಳಿದ್ರು, ತಿಂಗಳಿಗೆ 10 ರೂಪಾಯಿನ ಆದಾಯ ಬರ್ತಾ ಇತ್ತಪ್ಪ ಅಂದ್ರೆ ಅವ್ರ ಫ್ಯಾಮಿಲಿ ಚೆನ್ನಾಗಿತ್ತು, ಖುಷಿಯಾಗಿತ್ತು, ಆರಾಮಾಗಿ ನಡೀತಾ ಇತ್ತು. ಮತ್ತೆ ನೆಕ್ಸ್ಟ್ 20 ವರ್ಷ ಆದ ನಂತರ 1960ರಲ್ಲಿ ಏನಪ್ಪಾ ಅಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಇಬ್ರು ಗಂಡ ಹೆಂಡತಿ ಮತ್ತೆ 6 ಜನ ಮಕ್ಕಳು ಇದ್ರು, 100 ರೂಪಾಯಿ ತಿಂಗಳು ಆದಾಯ ಬರ್ತಾ ಇತ್ತಪ್ಪ ಅಂದ್ರೆ ಅವ್ರಿಗೆ ಖುಷಿಯಾಗಿ ಜೀವನ ನಡೆಸ್ತಾ ಇದ್ರು. ಅದೇ ತರ 1980ರಲ್ಲಿ ಬಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಮತ್ತೆ 4 ಜನ ಮಕ್ಕಳು ಇದ್ರು ಕೂಡ 1000 ರೂಪಾಯಿ ದುಡಿತಾ ಇದ್ರಪ್ಪ ಅಂದ್ರೆ ಆರಾಮಾಗಿ ಜೀವನ ನಡೆಸ್ತಿದ್ರು. 2000 ಪ್ರತಿಯೊಬ್ರು ಕೂಡ ಗೊತ್ತಿರ್ತಕ್ಕಂಥದ್ದು 2000 ಇಶ್ವಲ್ಲಿ ಎಲ್ಲರೂ ಕೂಡ ನೋಡಿದೀವಿ. ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಮತ್ತೆ ಜೊತೆಗೆ ಏನಪ್ಪಾ ಅಂದ್ರೆ 2 ಮಕ್ಕಳಿದ್ರು, 10,000 ಆದಾಯ ಬರ್ತೈತಪ್ಪ ಅಂದ್ರೆ ಅವ್ರ ತಿಂಗಳದ ಮಟ್ಟಿಗೆ ಖುಷಿಯಾಗಿದ್ರು, ಆರಾಮಾಗಿ ಜೀವನ ನಡೆಸಿದ್ರು. 2020 ನಿಮ್ಗೆ ಗೊತ್ತಿರ್ತಕ್ಕಂಥದ್ದು. ಅಲ್ಲಿ ಯಾಕೆ ನಾವು ಅಮೌಂಟ್ ನ ಮೆನ್ಷನ್ ಮಾಡಿಲ್ಲಪ್ಪ ಅಂದ್ರೆ ಕೊರೋನಾ ಲಾಕ್ಡೌನ್ ಟೈಮು 2019 ಮತ್ತೆ 20 ಪ್ರತಿಯೊಬ್ಬರಿಗೆ ಕೂಡ ಗೊತ್ತಿರುತ್ತೆ. ಕೆಲವೊಬ್ರು ಆದಾಯ ಏನಪ್ಪಾ ಅಂದ್ರೆ ಈ ಸ್ಟೇಬಲ್ ಇರಲಿಲ್ಲ, ಕೆಲವೊಬ್ರು ಆದಾಯ ಇರಲಿಲ್ಲ, ಇರ್ತಕ್ಕಂಥ ಜಾಬ್ ಕೂಡ ಬಿಟ್ಟು ಎಷ್ಟೋ ಜನ ಕಿತ್ತಾಕಿದ್ದಾರೆ. ಅದಕ್ಕೋಸ್ಕರ ನಾವು ಆದಾಯ ಮೆನ್ಷನ್ ಮಾಡಿದೀವಿ. ಪ್ರೆಸೆಂಟ್ ಇವಾಗ 2020 ಜಾಗದಲ್ಲಿ 25 ಮೆನ್ಷನ್ ಮಾಡಿದೀವಿ. ಇವಾಗ 20 ಮದುವೆ ಆಗ್ಲಿ, ಮದುವೆ ಇದು ಆಗಿದ್ರೆ ಇಬ್ಬರು ಮಕ್ಕಳು ಆಗಿಲ್ಲ ಅಂದ್ರೂ ಕೂಡ, ಇಬ್ರು ಗಂಡ ಹೆಂಡ್ತಿದ್ರು ಕೂಡ 1 ಲಕ್ಷ ಆದಾಯ ಬರ್ತಾ ಇದೆ ಅಂದ್ರೂ ಕೂಡ ನಾವು ಜೀವನ ಮಾಡೋದಕ್ಕೂ ಮತ್ತೆ ಅನ್ಕಂಡಂಗ್ ಜೀವನ ಮಾಡೋದಕ್ಕೂ ವ್ಯತ್ಯಾಸ ಬಹಳ ಇದೆ. ನಾವು ಅನ್ಕಂಡಂಗ್ ಜೀವನ ಮಾಡೋದಕ್ಕೆ ಕಷ್ಟ ಇದೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ನಾವು ಈ ಅವಕಾಶನ ತಗೊಳ್ಬೇಕು. ಬಟ್ ಇವಾಗೆ ಪ್ರೆಸೆಂಟ್ ಹಿಂಗಿದೆಯಪ್ಪ ಅಂದ್ರೆ ಮುಂದೆ ಏನಾದ್ರೂ 2030 ಬಹಳ ದೂರ ಇಲ್ಲ, ಮತ್ತೆ 2040 ಯೋಚನೆ ಮಾಡಿದ್ರೆ ನಾವು 10 ಲಕ್ಷ ನಮ್ಗೆ ಆ ತಿಂಗಳ ಆದಾಯ ಬರ್ತಂದ್ರೂ ಕೂಡ ನಾವು ಜೀವನ ಮಾಡೋದು ತುಂಬಾ ಕಷ್ಟ ಇದೆ. ಯಾಕಪ್ಪ ಅಂದ್ರೆ ಕೆಲವೊಂದು ಬೆಲೆಗಳು ಇವತ್ತಿರೋದು ನಾಳೆ ಇಲ್ಲ, ನಾಡಿದಿರೋದು ಈ ತರ ಎಕ್ಸ್ಚೇಂಜ್ ಆಗ್ತಿದೆ. ಬಟ್ ನಮ್ಮ ಆದಾಯ ಮಾತ್ರ ಯಾವುದೇ ಕಾರಣಕ್ಕೂ ಎಕ್ಸ್ಚೇಂಜ್ ಆಗ್ತಾ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೆ ಲೈಫ್ ಅಲ್ಲಿ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಥಿಂಗ್ಸ್ ಇದ್ದೇ ಇರ್ತವೆ. ಒಂದು ಡ್ರೀಮ್ ಹೌಸ್ ಕಟ್ಟೋದು, ಒಂದು ದೊಡ್ಡ ಮನೆ ಕಟ್ಟೋಣ, ಅದೊಂದು ಡ್ರೀಮ್ ಕಾರ್ ತಗೊಳ್ಳೋಣ, ಮತ್ತೆ ವರ್ಲ್ಡ್ ಫ್ಯಾಮಿಲಿನ ಕರ್ಕೊಂಡು ವರ್ಲ್ಡ್ ಟೂರ್ ಮಾಡೋಣ, ಮತ್ತೆ ಒಳ್ಳೆ ಲೈಫ್ ಸ್ಟೈಲ್, ಒಂದು ಐಫೋನ್ ಇಟ್ಕೊಂಡು ಒಳ್ಳೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋಣ. ಫ್ಯೂಚರ್ ಪ್ಲಾನಿಂಗ್. ಇವಾಗ ನಮ್ದು ಏಜ್ ಇದೆ, ದುಡಿತೀವಿ, ಕಷ್ಟಪಡ್ತೀವಿ, ಏನಾದ್ರೂ ಮಾಡ್ತೀವಿ. ಬಟ್ ನಮ್ಗೆ ಏಜ್ ಆದಂತ ಟೈಮಲ್ಲಿ ದುಡ್ಡಿಲ್ಲಪ್ಪ ಅಂದ್ರೆ ನಮ್ಮನ್ನ ಯಾರು ಕೂಡ ನೋಡಲ್ಲ. ಅದಕ್ಕೋಸ್ಕರ ಫ್ಯೂಚರ್ ಪ್ಲಾನಿಂಗ್ ನಾವು ಇವಾಗಲೇ ಮಾಡಿಟ್ಕೊಂಡ್ರೆ ನಾವು ಮುಂದೆ ಏಜ್ ಆದಂತ ಟೈಮಲ್ಲಿ ಏನಪ್ಪಾ ಅಂದ್ರೆ ನಾವು ಆರಾಮಿಗೆ ನಮ್ದು ಜೀವನ ಏನಪ್ಪಾ ಅಂದ್ರೆ ಕಡೆವರೆಗೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದೀನಿ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಾವು ಇವಾಗ ಬದುಕ್ತಂತ ಲೈಫ್ ಅಲ್ಲಿ ಕಾಂಪ್ರಮೈಸ್ ಆಗಿ ಬದುಕ್ತಾ ಇದೀವಿ. ಕಾಂಪ್ರಮೈಸ್ ಆಗಿ ಏನಪ್ಪಾ ಅಂದ್ರೆ ಅಜ್ಜ ಹಾಕಿದ ಆಲದ ಮರ ಮತ್ತೆ ಈ ತರ ಏನಪ್ಪಾ ಅಂದ್ರೆ ಅದನ್ನೇ ಕಂಟಿನ್ಯೂ ಆಗ್ತಾ ಇದೆ. ಅವ್ರು ಏನ್ ಮಾಡ್ತಾ ಇದ್ರೆ, ಅವ್ರು ಏನ್ ಹೇಳ್ತಾ ಇದ್ರೆ ಫ್ಯಾಮಿಲಿ ಅದನ್ನೇ ಮಾಡ್ತಾ ಇದೀವಿ. ಕೆಲವೊಂದು ಡಿಸಿಷನ್ ನಾವು ತಗೊಳಕ್ ಆಗ್ತಾ ಇಲ್ಲ. ಇವಾಗ ಪ್ರೆಸೆಂಟ್ ನಮ್ಮ ಸಿಚುವೇಶನ್ ಹೆಂಗಿದೆಪ್ಪ, ನಾರ್ಮಲ್ ಹಾಸ್ಪಿಟಲ್ ಮತ್ತೆ ನಾರ್ಮಲ್ ಚಿಲ್ಡ್ರನ್ ಎಜುಕೇಶನ್ ಆಗ್ಲಿ, ಮಕ್ಕಳ ಎಜುಕೇಶನ್ ನಾರ್ಮಲ್ ಸ್ಕೂಲಲ್ಲಿ ಆಗ್ಲಿ, ಮತ್ತೆ ಟ್ರಾವೆಲ್ ಅಲ್ಲಾಗ್ಲಿ, ಮತ್ತೆ ಅದ್ರ ಜೊತೆ ಸಣ್ಣ ಪುಟ್ಟ ಮನೆ ಆಗ್ಲಿ, ಸಣ್ಣ ಪುಟ್ಟ ಮೊಬೈಲ್ಗಳಾಗ್ಲಿ, ಇವಾಗ ಅಂದ್ರೆ ಸ್ಕ್ರೀನ್ ಟಚ್ ಫೋನ್ ಅಂತೂ ಪ್ರತಿಯೊಬ್ಬರಿಗೂ. ಬಟ್ ನಾರ್ಮಲ್ ಫೋನ್ ಯೂಸ್ ಮಾಡ್ತಾ ಇದೀವಿ ಇವಾಗ ಈ ತರ ನಮ್ ಜೀವನ ನಡೆಸ್ತಕ್ಕಂಥ ಟೈಮಲ್ಲಿ. ಬಟ್ ನಮಗೆ ಪ್ರೆಸೆಂಟ್ ಹೊರಗಡೆ ನಮ್ಗೆ ಏನಪ್ಪಾ ಅಂದ್ರೆ ಇವಾಗ ಪೆಟ್ರೋಲ್ ರೇಟ್ ಅಂತೂ ಪ್ರತಿಯೊಬ್ಬರು ಕೂಡ ನೀಡಿದೆ. ಪೆಟ್ರೋಲ್ ಅಂತೂ ಎಲ್ರಿಗೂ ಗೊತ್ತಿದೆ. ಸುಮಾರು ಒಂದು 7 ರಿಂದ 8 ವರ್ಷ ಹಿಂದೆ ಹೋದ್ರೆ, 10 ವರ್ಷದ ಹಿಂದೆ ಹೋದ್ರೆ 50 ರೂಪಾಯಿಗೆ 40 ರೂಪಾಯಿ ಪೆಟ್ರೋಲ್ ಸಿಗ್ತದೆ. ಇವಾಗ ಎಷ್ಟಾಗಿದೆಪ್ಪ ಅಂದ್ರೆ ಪ್ರೆಸೆಂಟ್ 103 ರೂಪಾಯಿ ಆಗಿದೆ. ಇನ್ನು 5 ವರ್ಷ ಅಥವಾ 10 ವರ್ಷ ಬಿಟ್ರೆ 250 ಆಗ್ಬೋದು, 200 ಆಗ್ಬೋದು, 150 ಕೂಡ ಆಗ್ಬೋದು. ಎಷ್ಟಾಗುತ್ತೋ ಸ್ಟೇಬಲ್ ಆಗಿ ಹೇಳಕ್ಕಾಗಲ್ಲ. 10 ವರ್ಷದಲ್ಲಿ ಇಷ್ಟು ಚೇಂಜ್ ಆಗಿದೆ ಅಂದ್ರೆ ಅಷ್ಟು ಚೇಂಜ್ ಆಗ್ಬೋದು. ಮತ್ತೆ ವೆಜಿಟೇಬಲ್ ರೇಟ್, ತರಕಾರಿಗಳ ರೇಟ್ ಏನಪ್ಪಾ ಅಂದ್ರೆ ಯಾವಾಗ ಹೆಂಗಾಗುತ್ತೋ ಗೊತ್ತಿಲ್ಲ. ಮತ್ತೆ ಅದ್ರ ಮೊಬೈಲ್ ಬಿಲ್, ಪ್ರತಿಯೊಬ್ಬ ವ್ಯಕ್ತಿಗಳು ಮೊಬೈಲ್ ಯಾರ್ಯಾರು ಬಳಸ್ತಾ ಇದ್ರೆ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಇವತ್ತಿರ್ತಕ್ಕಂಥ ರೇಟು ನಾಳೆ ಇರಲ್ಲ, ನಾಳೆ ಇರ್ತಕ್ಕಂಥ ರೇಟು ನಾಳೆ ಇರಲ್ಲ. ಪ್ರತಿ ತಿಂಗಳು ರೀಚಾರ್ಜ್ ಪ್ಲಾನ್ ಚೇಂಜ್ ಆಗ್ತಾನೆ ಇರುತ್ತೆ, ಮತ್ತೆ ಜಾಸ್ತಿ ಆಗ್ತಾನೆ ಇರುತ್ತೆ. ಮತ್ತೆ ಬಂಗಾರದ ರೇಟ್ ಅಂತೂ ಹತ್ತತ್ರ 1 ಲಕ್ಷ ಗಡಿ ದಾಟಿದೆ. ಕೆಲವೊಂದಿಷ್ಟು ಜನ ಬಂಗಾರನ ದೂರದಿಂದ ನೋಡೋದಾಗಿದೆ, ಬಟ್ ಪರ್ಚೇಸ್ ಮಾಡೋದು ಕೂಡ ಕಷ್ಟ ಆಗಿದೆ. ಬಟ್ ನಾವು ದುಡಿತಕ್ಕಂಥ ಆದಾಯ ಆಮೆ ತರ ಏನಪ್ಪಾ ಅಂದ್ರೆ ನಿಧಾನಕ್ಕೆ ಸ್ಲೋ ಆಗಿ ಇದೆ. 10,000 ಇದ್ರೆ 5 ವರ್ಷ 10 ವರ್ಷ ಬಿಟ್ರೆ 15,000 ಈ ತರ ಏನಪ್ಪಾ ಅಂದ್ರೆ ಸ್ಲೋ ಆಗಿ ಆಗ್ತಿದೆ. ಬಟ್ ನಾವು ಬಳಕೆ ಮಾಡ್ತಕ್ಕಂಥ ವಸ್ತುಗಳ ಬೆಲೆ ಅಂತೂ ಹೇಳಂಗೇ ಇಲ್ಲ. ಬಿಲ್ ಗೇಟ್ಸ್ ಒಂದ್ ಮಾತು ಹೇಳ್ತಾರೆ, ಬಡವನಾಗಿ ಹುಟ್ಟಿದ್ದು ನಿಮ್ಮ ತಪ್ಪಲ್ಲ, ಆದ್ರೆ ಬಡವನಾಗಿ ಸಾಯೋದು ನಿಮ್ದೇ ತಪ್ಪು. 100% ನಿಮ್ದೇ ತಪ್ಪು. ಅದನ್ನ ನಾವು ಲೈಫ್ ಅಲ್ಲಿ ಸೀರಿಯಸ್ ಆಗಿ ಆ ಪದನ ಅರ್ಥ ಮಾಡ್ಕೊಂಡ್ರೆ ನಾವು ಏನಾದ್ರೂ ಒಂದ್ ಮಾಡಕ್ ಸಾಧ್ಯ. ಬಟ್ ಇಲ್ಲಿ ಕಂಪ್ಯಾರಿಸನ್ ಮಾಡೋಣ. ಹೊರಗಡೆ ಒಂದು ಅದರ್ ಬಿಸ್ನೆಸ್ ಏನಾದ್ರೂ ಒಂದು ನಮ್ದು ಸಣ್ಣ ಪುಟ್ಟ ಬಿಸ್ನೆಸ್ ಓನ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು. 50,000, 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ ಈ ತರ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು. ಅದ್ರ ಜೊತೆಗೆ ರಿಸ್ಕ್ ಕೂಡ ಇರುತ್ತೆ, ಮತ್ತೆ ಕಾಂಪಿಟೇಷನ್. ಇವಾಗ ನಾನು ಏನಾದ್ರೂ ಒಂದು ತಿಳ್ಕೊಂಡ್ಬಂದು ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ ಅಂದ್ರೆ ನನಗೆ ಗೊತ್ತಿರ್ತಕ್ಕಂಥ ಕ್ಲೋಸ್ ಫ್ರೆಂಡ್ ಆಗ್ಲಿ, ರಿಲೇಟಿವ್ ಆಗ್ಲಿ, ಯಾವುದೇ ವ್ಯಕ್ತಿ ಬಂದು ಅಪೋಸಿಟ್ ನಂದೇ ಬಿಸ್ನೆಸ್ ಕಾಪಿ ಮಾಡ್ಕೊಂಡು ಸೇಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಅಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ವಿತ್ ಪಾಪ್ಯುಲಾರಿಟಿ ಕೂಡ ನಮ್ಗೆ ಇರಲ್ಲ. ಯಾಕಪ್ಪ ಅಂದ್ರೆ ನಾವೇನ್ ದೊಡ್ಡ ಸೆಲೆಬ್ರಿಟಿಗಳೆಲ್ಲ, ನಾರ್ಮಲ್ ಸ್ಟಾರ್ಟ್ ಮಾಡಿರ್ತೀವಿ, ಪಾಪ್ಯುಲೇಟ್ ಇರಲ್ಲ. ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಬಿಸ್ನೆಸ್ ಏನಪ್ಪಾ ಅಂದ್ರೆ ನಾನು ಫ್ಲೆಕ್ಸಿಬಲ್ ಇರುತ್ತೆ. ಇವತ್ತು ಜಾಸ್ತಿ ಆಗ್ಬೋದು, ನಾಳೆ ಕಡಿಮೆ ಆಗ್ಬೋದು, ನಾಡಿದ್ದು ಜೀರೋನು ಕೂಡ ಆಗ್ಬೋದು. ಒಂದು ಸ್ಟೇಬಲ್ ಆಗಿ ನಮ್ದು ಬಿಸ್ನೆಸ್ ಅಲ್ಲಿ ಇನ್ಕಮ್ ಬರಲ್ಲ. ಅದ್ರ ಜೊತೆಗೆ ಜಾಬ್ ಏನಾದ್ರೂ ನಾವು ಮಾಡ್ತೀವಿ ಅಂತ ಆದ್ರೆ
ಡಿಗ್ರಿ ಬೇಕು, ಮತ್ತೆ ಪರ್ಸೆಂಟೇಜ್ ಬೇಕು, ವಿತ್ ರೆಕಮೆಂಡೇಶನ್ ಬೇಕು, ಮತ್ತೆ ವಿತ್ ಎಕ್ಸ್ಪೀರಿಯನ್ಸ್ ಬೇಕು. ಜಾಬೇ ಮಾಡಿಲ್ಲ, ನಮ್ಗೆ ಜಾಬೇ ಸಿಗ್ತಿಲ್ಲಪ್ಪ ಅಂದ್ರೆ ಎಕ್ಸ್ಪೀರಿಯನ್ಸ್ ಎಲ್ಲಿಂದ ಬರುತ್ತೆ ಥಿಂಕ್ ಮಾಡಿ. ಎಕ್ಸ್ಪೀರಿಯನ್ಸ್ ಮತ್ತೆ ಇವೆಲ್ಲಾನು ಮೇಲ್ಗಡೆ ಇರ್ತಕ್ಕಂಥ 4 ಪಾಯಿಂಟ್ಗಳಿದೆಪ್ಪ ಅಂದ್ರೆ ಜಾಬ್ ಸಿಕ್ಕಿದೆ ಅಂದ್ರೆ ಬಾಸಿಜಮ್ ಕೂಡ ಇರುತ್ತೆ. ಬಾಸ್ ಹೇಳಿದ್ದು ಏನೇ ಆಗ್ಲಿ ಚಾಚು ತಪ್ಪದೆ ನಾವು ಮಾಡ್ಲೇಬೇಕು. ನಾವು ಅನ್ಕೊಂಡಾಗ ರಜೆ ಮಾಡೋಕ್ಕಾಗಲ್ಲ, ಅನ್ಕೊಂಡಾಗ ಊರಿಗೆ ಹೋಗಕ್ಕಾಗಲ್ಲ, ಅನ್ಕೊಂಡಂಗೆ ಫ್ಯಾಮಿಲಿ ಟೈಮ್ ಕೊಡಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಅದ್ಭುತವಾದ 3ನೇ ಆಪ್ಷನ್ ಇದೆ, MS ಸ್ಮಾರ್ಟ್ ಅಂತೇಳಿ, MS ಗ್ರೂಪ್ ಆಫ್ ಕಂಪನಿ ಕಡೆಯಿಂದ. ಇಲ್ಲಿ ಏನಪ್ಪಾ ಅಂದ್ರೆ 0 ಇನ್ವೆಸ್ಟ್ಮೆಂಟ್ ಇರುತ್ತೆ. ಜೊತೆಗೆ ನಿಮ್ದು ಯಾವುದೇ ಡಿಗ್ರಿ ಅವಶ್ಯಕತೆ ಇಲ್ಲ, ನೀವು ಎಜುಕೇಶನ್ ಇಲ್ಲ ಅಂದ್ರೆ ಮಾಡಬಹುದು. ಒಂದು ಪವರ್ಫುಲ್ ಡಿಸಿಷನ್ ತಗೊಂಡು ವಿತ್ ಕಾಂಪಿಟೇಷನ್ ಇಂದ ಒಂದು ಪವರ್ಫುಲ್ ಡಿಸಿಷನ್ ತಗೊಂಡು ನೀವು ಇಲ್ಲಿ ಏನಾದ್ರು ಬಂದ್ರೆ ನಿಮ್ಗೆ ಫ್ಲೆಕ್ಸಿಬಲ್ ಇಂಪ್ಯಾಕ್ಟ್ ಇರುತ್ತೆ, ಒಂದು ಒಳ್ಳೆ ಸ್ಟೇಬಲ್ ಆಗಿ ಇನ್ಕಮ್ ಬರುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಹೋಗೋದಕ್ಕೆ ಮುಂಚೆ ಒಂದು ಸ್ಟೋರಿನೇ ಹೇಳ್ತೀನಿ. ಕೆಲವೊಂದಿಷ್ಟು ಜನ ಏನಾದ್ರು ಒಂದು ಅವಕಾಶ ಏನಾದ್ರು ನಮ್ಮನ್ನು ಹುಡ್ಕೊಂಡು ಬಂದಿದೆ ಅಂದ್ರೆ ನಾವು ಥಿಂಕ್ ಮಾಡ್ತೀವಿ, ಆ ಯಾವುದೇ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆದವ್ರನ್ನ ನೋಡಿ ಅವ್ರ ಹಣೆ ಬರ ಚೆನ್ನಾಗಿತ್ತು, ಅವ್ರು ಸಕ್ಸಸ್ ಆದ್ರು, ಅವ್ರು ಬೆಳೆದ್ರು, ನಮ್ಮ ಹಣೆ ಬರ ಇಷ್ಟೇ ಇದೆ, ನಮ್ಮ ಜೀವನನೇ ಇಷ್ಟೇ ಇದೆ, ನಾವು ಇಷ್ಟೇ ಬದುಕ್ತಾನ, ಇಷ್ಟೇ ಹೋಗೋಣ ಅಂತೇಳಿ ಹಣೆ ಬರ ಬಗ್ಗೆ ನಾವೇ ಬೇಕು ಅಂತ ಥಿಂಕ್ ಮಾಡ್ತಾ ಇದೀವಿ. ಬಟ್ ಹಣೆ ಬರನ ಚೇಂಜ್ ಮಾಡ್ತಕ್ಕಂಥ ಬಂದಿರತಕ್ಕಂಥ ಅವಕಾಶನ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತೀವಿ, ಅಲ್ಲೇ ನಾವು ತಪ್ಪು ಮಾಡೋದು. ಬಟ್ ಇದಕ್ಕೊಂದು ಸೂಟಬಲ್ ಆಗ್ತಕ್ಕಂಥ ಒಂದು ವಂಡರ್ಫುಲ್ ಸ್ಟೋರಿನ ಆ್ಯಡ್ ಮಾಡೋಕೆ ಇಷ್ಟಪಡ್ತಾ ಇದೀನಿ. ಇಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಒಂದು ಊರಲ್ಲಿ ತುಂಬಾ ಬಡವ, ಒಂದು ಹೊತ್ತು ಊಟಕ್ಕೂ ಕೂಡ ಪರದಾಡ್ತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿ ಏನಪ್ಪಾ ಅಂದ್ರೆ ದಿನ ಕೆಲಸ ಮಾಡೋದು, ತಂದು ಇಡೋದು, ಮಾಮೂಲಿ ದುಡಿಯೋದು, ಈ ತರ ಮಾಡ್ತಕ್ಕಂಥ ಟೈಮಲ್ಲಿ ದಿನ ತಿಂತಕ್ಕಂಥ ಆಹಾರಗಳೇನಪ್ಪ ಅಂದ್ರೆ ತಂದು ಅವನ ಮನೆಯಲ್ಲಿ, ಸಣ್ಣ ಮನೆಯಲ್ಲಿ ಶೇಖರಣೆ ಮಾಡಿ ಇಡ್ತಾ ಇರ್ತಾನೆ. ಬಟ್ ಅವ್ನು ನೈಟ್ ಟೈಮಲ್ಲಿ ಶೇಖರಣೆ ಮಾಡುತ್ತೆ ಆಹಾರ ಬೆಳಗ್ಗೆ ನೋಡಿದ್ರೆ ಇರಲ್ಲ, ಖಾಲಿ ಆಗ್ತಾ ಇರುತ್ತೆ. ಆ ವ್ಯಕ್ತಿಗೆ ಏನಪ್ಪಾ ಅಂದ್ರೆ ಶಾಕ್ ಆಗ್ತಾ ಇರುತ್ತೆ. ಥಿಂಕ್ ಮಾಡ್ತಾ ಮಾಡ್ತಾನೆ. ಒಂದು ದಿನ ಏನಪ್ಪಾ ಅಂದ್ರೆ ಅದನ್ನ ನೋಡ್ತಾನೆ, ಆ ತೆಗ್ದಿಟ್ಟಿರ್ತಕ್ಕಂಥ ಆಹಾರ ದಿನಸಿಗಳೇನಪ್ಪ ಅಂದ್ರೆ ಒಂದು ಇಲಿ ಬಂದು ತಿನ್ನುತ್ತೆ. ಇಲಿ ಬಂದು ತಿಂತಾ ಇರುತ್ತೆ. ಆ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ಇಲಿಗೆ ಹೋಗಿ ಕೇಳ್ತಾನೆ, ನೋಡಪ್ಪ ಇಲಿರಾಯ, ನಾನೇ ಬಡವ, ನನಗೆ ಒಂದು ಟೈಮಲ್ಲಿ ಊಟ ಇರಲ್ಲ, ನನ್ನ ಆಹಾರ ಏನಕ್ಕೆ ತಿಂತೀಯ ನೀನು? ಊರಲ್ಲಿ ಏನಪ್ಪಾ ಅಂದ್ರೆ ಸುಮಾರು ಶ್ರೀಮಂತರ ಮನೆಗಳಿದಾವೆ, ಅಲ್ಲಿ ಹೋಗಿ ನೀವು ಆಹಾರನ ತಿನ್ಬಹುದಲ್ಲ, ನನ್ನ ಏಕೆ ಇದು ಮಾಡ್ತೀಯ? ಬಟ್ ಇಲ್ಲಿನ ಒಂದು ಮಾತು ಹೇಳುತ್ತೆ, ಯಾರ ಹಣೆ ಬರದಲ್ಲಿ ಎಷ್ಟಿದೆ ಅಷ್ಟು ಸಿಗುತ್ತೆ ಅಂತ ಹೇಳಿದಾಗ, ನನ್ನ ಹಣೆ ಬರ ಇಷ್ಟೇನಾ, ನನ್ನ ಜೀವನನೇ ಇಷ್ಟೇನಾ ಅನ್ಕೊಂಡು ಎಲ್ರ ತರ ಅವನು ವ್ಯಕ್ತಿ ಥಿಂಕ್ ಮಾಡ್ತಾನೆ. ಬಟ್ ಇಲ್ಲಿ ಇನ್ನೊಂದು ಮಾತು ಹೇಳುತ್ತೆ, ನಿನ್ನ ಹಣೆ ಬರದ ಬಗ್ಗೆ ನೀನ್ ಬೇಕಂದ್ರೆ ಒಬ್ಬ ಮಹಾನ್ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ಹತ್ರ ಹೋದ್ರೆ ನಿನ್ನ ಹಣೆ ಬರದ ಬಗ್ಗೆ ಆ ವ್ಯಕ್ತಿ ತಿಳಿಸ್ಕೊಡ್ತಾನ ಅಂತ ಹೇಳಿದಾಗ, ಆ ವ್ಯಕ್ತಿ ಬೇರೆ ಯಾರಲ್ಲ, ಗೌತಮ ಬುದ್ಧರು. ಆ ವ್ಯಕ್ತಿ ಬೇರೆ ಯಾರಲ್ಲ, ನಮ್ಗೆ ನಿಮ್ಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿ ಮಿಸ್ಟರ್ ಇದು ಗೌತಮ ಬುದ್ಧರು. ಬಟ್ ಅವಾಗ ಏನಪ್ಪಾ ಅಂದ್ರೆ ಆ ವ್ಯಕ್ತಿ ಏನಪ್ಪಾ ಅಂದ್ರೆ ನಾನು ಹೋಗ್ತೀನಿ ಅಂತ, ತುಂಬಾ ದೂರ ಇರುತ್ತೆ ಗೌತಮ ಬುದ್ಧರು ಇರ್ತಕ್ಕಂಥ ಊರು ಮತ್ತೆ ಅವ್ರ ಊರು. ಹೋಗ್ತಕ್ಕಂಥ ಟೈಮಲ್ಲಿ ಏನಪ್ಪಾ ಅಂದ್ರೆ ಕತ್ಲಾದಾಗ ಏನಪ್ಪಾ ಅಂದ್ರೆ ಆ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ಮನೆ ಕಾಣುತ್ತೆ, ಆ ಮನೆಯಲ್ಲಿ ಒಂದು ಮಹಲ್ ಕಾಣುತ್ತೆ. ಆ ಮಹಲಲ್ಲಿ ಹೋಗಿ ಆ ವ್ಯಕ್ತಿ ಕೇಳ್ತಾನೆ, ನಾನು ಇವತ್ತು ಈ ರಾತ್ರಿ ವಸತಿ ಮಾಡ್ಬೋದಾ, ನೀವು ಅಂದ್ರೆ ಇರ್ಬೋದಾ ನಿಮ್ಮ ಮನೆಯಲ್ಲಿ? ಕೇಳಿದಾಗ ಓಕೆ ಪರವಾಗಿಲ್ಲ ಅಂತೇಳಿ ಊಟ ಉಪಚಾರ ಮಾಡಿ ಆ ಮನೆಯಲ್ಲಿ ಇರಕ್ಕೆ ಜಾಗ ಕೊಡ್ತಾರೆ. ಆ ವ್ಯಕ್ತಿ ಬೆಳಗ್ಗೆ ಹೋಗ್ತಕ್ಕಂಥ ಸಮಯದಲ್ಲಿ ಈ ವ್ಯಕ್ತಿ ಗೌತಮ್ ಬುದ್ಧರ ಹತ್ರ ಹೋಗ್ತಕ್ಕಂಥ ವ್ಯಕ್ತಿನ ಕರೆದು ಒಂದು ಕೇಳ್ತಾನೆ, ನನ್ನ ಮಗಳಿಗೆ ಏನಪ್ಪಾ ಅಂದ್ರೆ ಸುಮಾರು ಒಂದು 17ರಿಂದ 18 ವರ್ಷ ಇದೆ, ಅವಳಿಗೆ ಮಾತು ಬರಲ್ಲ, ನೀವು ಹೆಂಗಿದ್ರು ಗೌತಮ ಬುದ್ಧರ ಹತ್ರ ಹೋಗ್ತಾ ಇದೀರಲ್ಲ, ನಿಮ್ಮ ಹಣೆ ಬರೋದ ಬಗ್ಗೆ ತಿಳ್ಕೊಂಡ್ ಬರೋದಕ್ಕೆ, ನಮ್ಮ ಮಗಳದು ಕೆಲವು ಸಮಸ್ಯೆ ಇದೆಯಲ್ಲ, ಅದ್ರ ಬಗ್ಗೆ ಕೂಡ ನೀವು ಕೇಳಿ ಬನ್ನಿ ಅಂತ ಹೇಳಿದಾಗ, ಸರಿ ಅಂತೇಳಿ ಆ ವ್ಯಕ್ತಿ ಏನಪ್ಪಾ ಅಂದ್ರೆ ಮುಂದೆ ಹೋಗ್ತಾನೆ. ಮುಂದೆ ಹೋಗ್ಬೇಕಾದ್ರೆ ಒಂದು ಬೆಟ್ಟ ಕಾಣುತ್ತೆ. ಬೆಟ್ಟ ಕಾಣಂತ ಟೈಮಲ್ಲಿ ಏನಪ್ಪಾ ಅಂದ್ರೆ ಹೋಗ್ತಾನೆ, ಒಂದು ಬೆಟ್ಟ ಹತ್ತಿದ ಮೇಲೆ ಒಬ್ಬರು ಮಂತ್ರವಾದಿ ಕಾಣಿಸ್ತಾರೆ. ಮಂತ್ರವಾದಿ ಏನಪ್ಪಾ ಅಂದ್ರೆ ಇಷ್ಟು ಅವಸರವಾಗಿ ಎಲ್ಲಿ ಹೋಗ್ತಾ ಇದೆ ಅಂತ ಕೇಳ್ತಾರೆ. ಕೇಳಿದಾಗ ಏನಪ್ಪಾ ಅಂದ್ರೆ ಆ ವ್ಯಕ್ತಿ ಹೇಳ್ತಾನೆ, ನಾನು ಗೌತಮ ಬುದ್ಧರ ಹತ್ರ ನನ್ನ ಹಣೆ ಬರೋದ ಬಗ್ಗೆ ತಿಳ್ಕೊಂಬರಕ್ ಹೋಗ್ತಾ ಇದೀನಿ ಅಂತ ಹೇಳಿದಾಗ, ನಾನು ಸುಮಾರು ವರ್ಷದಿಂದ ತಪಸ್ಸು ಮಾಡಿ ಇಲ್ಲಿ ಸ್ವರ್ಗಕ್ಕೆ ಹೋಗೋದಕ್ಕೋಸ್ಕರ ಕಾಯ್ತಾ ಇದ್ದೀನಿ, ನನ್ಗೆ ಹೋಗಕ್ ಆಗ್ತಾ ಇಲ್ಲ, ನಂದು ಒಂದು ಸಮಸ್ಯೆ ಇದೆಯಲ್ಲ, ಇದ್ರ ಬಗ್ಗೆ ನೀವು ಗೌತಮ್ ಬುದ್ಧರ ಹತ್ರ ಕೇಳ್ಕೊಂಡ್ ಬನ್ನಿ ಅಂದಾಗ ಆ ವ್ಯಕ್ತಿ ಹೇಳ್ತಾನೆ, ಇನ್ನು ಮುಂದೆ ಏನಪ್ಪಾ ಅಂದ್ರೆ ಇನ್ನೂ ಒಂದು ಬೆಟ್ಟ ಹತ್ತಿ ಇಳಿಬೇಕಾಗುತ್ತೆ. ಬಟ್ ಆ ಮಂತ್ರವಾದಿ ಹತ್ರ ಮಂತ್ರ ಶಕ್ತಿ ಇರ್ತಕ್ಕಂಥ ಚಡಿ ಇರುತ್ತೆ, ಅದರಿಂದ ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಆಗಿ ಆ ವ್ಯಕ್ತಿನ ಕೆಳಗಡೆ ಇಳಿಸ್ತಾನೆ. ಕೆಳಗಡೆ ಇಳಿಸಿದಾಗ ಇನ್ನೂ ಒಂದು ನದಿ ಇರುತ್ತೆ, ದೊಡ್ಡ ನದಿ ಇರುತ್ತೆ. ಆ ನದಿ ದಾಟಿದ್ರೆ ಮಾತ್ರ ಗೌತಮ ಬುದ್ಧರ ಹತ್ರ ಆ ವ್ಯಕ್ತಿ ಹೋಗಕ್ ಸಾಧ್ಯ ಆಗುತ್ತೆ. ಅಲ್ಲಿ ಏನಪ್ಪಾ ಅಂದ್ರೆ ಒಂದು ದೊಡ್ಡ ಆಮೆ ಇರುತ್ತೆ. ಆ ಆಮೆ ಜೊತೆ ಏನಪ್ಪಾ ಅಂದ್ರೆ ತನ್ನ ಸಮಸ್ಯೆನ ಹೇಳ್ಕೊಂಡು ಅದ್ರ ಜೊತೆ ಸ್ನೇಹನ ಬೆಳೆಸಿದಾಗ ಏನಪ್ಪಾ ಅಂದ್ರೆ ಆ ವ್ಯಕ್ತಿನ ನದಿನ ದಾಟಿಸುತ್ತೆ, ಆ ವ್ಯಕ್ತಿನ ಮೇಲ್ಗಡೆ ಹತ್ಸ್ಕೊಂಡು. ಅದು ಕೂಡ ಒಂದು ಹೇಳುತ್ತೆ, ನಂದು ಒಂದು ಸುಮಾರು 300 ವರ್ಷದಿಂದ ಏನಪ್ಪಾ ಅಂದ್ರೆ ನಾನು ಇಲ್ಲಿ ಒಂದು ಡ್ರ್ಯಾಗನ್ ಆಗಿ ಆಗ್ಬೇಕು ಅನ್ಕೊಂಡಿದ್ದೀನಿ, ಬಟ್ ಆಗ್ತಾ ಇಲ್ಲ, ನಂದು ಒಂದು ಸಮಸ್ಯೆನ ಕೇಳ್ಕೊಂಡ್ ಬನ್ನಿ ಅಂತ ಹೇಳ್ತಾನೆ. ಸರಿ ಅಂತೇಳಿ ಮೂವರ ಜೊತೆನು ಹೇಳಿ ಮುಂದೆ ಹೋಗ್ತಾನೆ. ಗೌತಮ ಬುದ್ಧರ ಹತ್ರ ರೀಚ್ ಆಗ್ತಾನೆ. ಸುಮಾರು ಜನಗಳ ಹತ್ರ ಗೌತಮ ಬುದ್ಧರ ಹತ್ರ ಕೂತಿರ್ತಾರೆ. ಕೂತಾಗ ಏನಪ್ಪಾ ಅಂದ್ರೆ ಗೌತಮ ಬುದ್ಧರು ಎಲ್ಲರಿಗೂ ಹೇಳ್ತಾ ಇರ್ತಾರೆ, ಒಬ್ಬ ವ್ಯಕ್ತಿಗೆ 3 ಪ್ರಶ್ನೆ ಮಾತ್ರ ನಾನು ಕ್ವಶನ್ಗೆ ಆನ್ಸರ್ ಮಾಡೋದು, 3 ಮೇಲೆ ಮಾಡಲ್ಲ ಅಂತ. ಬಟ್ ಈ ವ್ಯಕ್ತಿಗೆ 4 ಇರುತ್ತೆ.
ಯಾಕಪ್ಪ ಅಂದ್ರೆ ತಂದು ಒಂದು ಮತ್ತೆ ಅವ್ರು ಹೇಳಿರ್ತಕ್ಕಂಥ ದಾರಿಯಲ್ಲಿ ಸಿಕ್ಕಿರ್ತಕ್ಕಂಥ ಮೂವರ್ದು ಒಂದು ನಾಲ್ಕು ಕೇಳಕ್ ಅವಕಾಶ ಇರಲ್ಲ. ಬಟ್ ಆ ವ್ಯಕ್ತಿ ಯೋಚನೆ ಮಾಡ್ತಾನೆ, ಫಸ್ಟ್ ಮಾಲಲ್ಲಿ ಇರ್ತಕ್ಕಂಥವ್ರದ್ದು ಏನಪ್ಪಾ ಅಂದ್ರೆ ಇನ್ನು ಅಂದ್ರೆ ಜೀವನ ಮಾಡೋದು ಬಹಳ ಇದೆ, ಮಾತು ಬಂದಿಲ್ಲ ಅಂದ್ರೆ ಜೀವನ ಮಾಡೋದು ಕಷ್ಟ ಆಗುತ್ತೆ ಅನ್ಕೊಂಡು ಆ ವ್ಯಕ್ತಿ ಸುಮಾರು ವರ್ಷದಿಂದ ತಪಾಸ್ ಮಾಡ್ತಾ ಇದ್ದಾನೆ. ಆ ವ್ಯಕ್ತಿ ಕೂಡ ಸ್ವರ್ಗಕ್ಕೆ ಹೋಗೋದಕ್ಕೆ ಎಷ್ಟೋ ಇದು ಮಾಡ್ತಾ ಇದ್ದಾನೆ. ಮತ್ತೆ ಅದ್ರ ಜೊತೆಗೆ 300 ವರ್ಷದಿಂದ ಆಮೆ ಏನಪ್ಪಾ ಅಂದ್ರೆ ಡ್ರಾಗನ್ ಆಗಕ್ ಕಷ್ಟ ಪಡ್ತಾ ಇದೆ. ಅದಕ್ಕಿಂತ ನಂದೇನು ದೊಡ್ಡ ಸಮಸ್ಯೆ ಅಲ್ಲ, ನಾನು ಬಡವ ಅಷ್ಟೇ. ಒಂದ್ ಹೊತ್ತು 3 ಹೊತ್ತು ಊಟ ಮಾಡಕ್ಕಾಗಿಲ್ಲ ಅಂದ್ರೆ 1 ಹೊತ್ತು 2 ಹೊತ್ತು ಅದು ಕಷ್ಟಪಟ್ಟು ನಾನು ಊಟ ಮಾಡ್ಬೋದು ಅನ್ಕೊಂಡು ತನ್ನ ಏನ್ ಕೇಳ್ಬೇಕಂತ ಬಂದಿರ್ತಾನೆ ಅದನ್ನ ಬಿಟ್ಟು ಅವ್ರ 3 ಕ್ವಶನ್ಗೆ ಏನಪ್ಪಾ ಅಂದ್ರೆ ಗೌತಮ್ ಬುದ್ಧ ಹತ್ರ ಕೇಳ್ತಾನೆ, ಒಂದು ನಾನು ಬರ್ತಕ್ಕಂಥ ದಾರಿಯಲ್ಲಿ ಈ ತರ ಆಗಿದೆ ಅಂತೇಳಿ ಆಮೆ ಇದೆ, ಡ್ರಾಗನ್ ಆಗ್ಬೇಕಂತ ಅನ್ಕೊಂಡಿದೆ ಅಂತ ಕೇಳಿದಾಗ ಗೌತಮ್ ಬುದ್ಧರು ಅದಕ್ಕೊಂದು ಪರಿಹಾರ ಹೇಳ್ತಾರೆ. ತನ್ನ ಮೇಲ್ಗಡೆ ಇರ್ತಕ್ಕಂಥ ಆಮೆದೇನಪ್ಪ ಅಂದ್ರೆ ಮೇಲ್ಗಡೆ ಇರ್ತಕ್ಕಂಥ ಪಟ್ಟಿ ಏನಂತ ಕರಿತೀವಲ್ಲ ಅದನ್ನ ತೆಗೆದ್ರೆ ಮಾತ್ರ ಅದು ಡ್ರಾಗನ್ ಆಗತ್ತೆ ಅಂತ ಹೇಳಿದಾಗ ಸರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಮಂತ್ರವಾದಿದು ಕೂಡ ಸೇಮ್ ಅದೇ ತರ ಕೇಳ್ತಾರೆ, ಅವ್ರಿಗೂ ಚಡಿ ಬಿಟ್ರೆ ಮಾತ್ರ ಅವ್ರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. 3ನೇ ವ್ಯಕ್ತಿ ಫಸ್ಟ್ ಏನ್ ಮಹಲಲ್ಲಿ ರಾತ್ರಿ ಇದ್ರಲ್ಲ ಆ ವ್ಯಕ್ತಿಗೆ ಏನಪ್ಪಾ ಅಂದ್ರೆ ಜೀವನ ಸಂಗಾತಿ ಸಿಕ್ಕರೆ ಅವ್ರಿಗೂ ಕೂಡ ಮಾತು ಬರುತ್ತೆ ಅಂತ ಹೇಳಿ ಗೌತಮ್ ಬುದ್ಧ ಹೇಳ್ತಾರೆ. ಇಲ್ಲಿಗೆ ಏನಪ್ಪಾ ಅಂದ್ರೆ ಹೋಗ್ತಾನೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆಮೆ ಅಲ್ಲಿ ಅವನಿಗೋಸ್ಕರ ವೇಟ್ ಮಾಡ್ತಾರೆ ಅಂತ ಹೇಳ್ತಾನೆ. ಇಮಿಡಿಯೇಟ್ಲಿ ಏನಪ್ಪಾ ಅಂದ್ರೆ ತನ್ನ ಮೇಲೆ ಇರ್ತಕ್ಕಂಥ ಕವಚನ ತೆಗೆದು ಅಲ್ಲಿ ಆ ಕವಚ ತೆಗಿಬೇಕಾದ್ರೆ ಅದ್ರೊಳಗಡೆ ವಜ್ರ ಇರುತ್ತೆ, ಅದು ಆಟೋಮೆಟಿಕ್ ಆಗಿ ಆ ವಜ್ರನ ಆ ವ್ಯಕ್ತಿಗೆ ಕೊಟ್ಟು ಹೋಗ್ಬಿಡುತ್ತೆ. ಹೋದಾಗ ನೆಕ್ಸ್ಟ್ ಸ್ವಾಮೀಜಿ ಮಂತ್ರವಾದಿ ಹತ್ರ ಬರ್ತಾರೆ. ಅವ್ರ ವ್ಯಕ್ತಿ ಚಡಿ ಬಿಟ್ರೆ ನೀವು ಹೋಗ್ತೀರ ಅಂತ ಹೇಳಿದ್ರೆ ಆ ವ್ಯಕ್ತಿನ ಚಡಿನ ಕೊಟ್ಟು ಮುಂದೆ ಹೋಗ್ತಾರೆ. ಆ ವ್ಯಕ್ತಿ ಕೂಡ ಸ್ವರ್ಗಕ್ಕೆ ಹೋಗ್ತಾರೆ. ನೆಕ್ಸ್ಟ್ 3ನೇ ಮಹಲ್ಗೆ ಕೂಡ ಬರ್ತಾರೆ. ಮಹಲಿಗೆ ಬಂದಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಹೇಳ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಅಲ್ಲಿರ್ತಕ್ಕಂಥ ಏನು ಇದ್ರಲ್ಲ ಹುಡುಗಿ ಇತ್ತಲ್ಲ, ಹುಡುಗಿ ಬಂದು ಆಟೋಮೆಟಿಕ್ ಆಗಿ ನಿನ್ನೆ ರಾತ್ರಿ ನಮ್ಮ ಮನೇಲಿ ಇದ್ದೋದ್ರು ನೀವೇ ಅಲ್ವಾ ಅಂತ ಹೇಳಿ ಕೇಳಿದಾಗ ಆ ವ್ಯಕ್ತಿಗೆ ಆಶ್ಚರ್ಯ ಆಗುತ್ತೆ. ಆಟೋಮೆಟಿಕ್ ಆಗಿ 3 ಪರಿಹಾರ ಆಗಿರುತ್ತೆ. ಆ ವ್ಯಕ್ತಿಗೆ ಅದರಿಂದ ಏನಪ್ಪಾ ಅಂದ್ರೆ ದುಡ್ಡು ಸಿಗುತ್ತೆ, ಮಂತ್ರದ ಚಡಿ ಕೂಡ ಸಿಗುತ್ತೆ, ಮತ್ತೆ ವಿತ್ ಏನಪ್ಪಾ ಅಂದ್ರೆ ಹುಡುಗಿ ಕೂಡ ಸಿಗ್ತಾಳೆ, ಮದುವೆಯಾಗಿ ಒಳ್ಳೆ ಲೈಫ್ ಸ್ಟೈಲ್ ಲೀಸ್ ಮಾಡ್ತಾನೆ. ಬಟ್ ಈ ಅವಕಾಶ ಏನಪ್ಪಾ ಅಂದ್ರೆ ನಿಮ್ಗೆ ಇಲ್ದೇ ಇದ್ರು ಕೂಡ ನಿಮ್ಮ ನಂಬ್ಕೊಂಡಿರ್ತಕ್ಕಂಥ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಇನ್ನೊಬ್ರಿಗೆ ಜೀವನನ ನೀವು ಬದಲಾವಣೆ ಮಾಡೋದಕ್ಕೋಸ್ಕರ ಈ ಅವಕಾಶ ನಿಮಗ್ ಬಂದಿರಬಹುದು. ಇದು ನನ್ಗೆ ನೀಡಿಲ್ಲ, ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ನೀವೇನಾದ್ರೂ ಬಿಟ್ಟಿದ್ದೆ ಆದ್ರೆ ಆ ವ್ಯಕ್ತಿ ಏನ್ ಡಿಸಿಷನ್ ತಗೊಂಡು ಆತರ ನೀವು ಡಿಸಿಷನ್ ತಗೊಂಡ್ರೆ ನೀವು ಹುಟ್ಟಿದ್ದು ಕೂಡ ಸಾರ್ಥಕ ಆಗುತ್ತೆ ಅಂತ ಹೇಳ್ತೀನಿ. ಮನುಷ್ಯ ಆಗಿ ಏನು ಹುಟ್ಟಿದ್ರೆ ಅಂದ್ರೆ ಏನಾದ್ರೂ ಒಂದು ಸಾಧನೆ ಮಾಡ್ಲೇಬೇಕು, ಇಲ್ಲಪ್ಪ ಅಂದ್ರೆ ಮನುಷ್ಯನಾಗಿ ಬದುಕಿದ್ದು ಕೂಡ ವ್ಯರ್ಥ. ಅದಕ್ಕೋಸ್ಕರ ಏನಪ್ಪ ನೆಕ್ಸ್ಟ್ ನಾವು ಪ್ಲಾನಿಂಗ್ ಹೋಗೋಣ. ಒಂದು ವೆಲ್ಕಮ್ ಟು ವರ್ಲ್ಡ್ ಫುಲ್ ಆಪರ್ಚುನಿಟಿ, ದಿ ವರ್ಲ್ಡ್ ಆಫ್ ಲೈಫ್ ಸ್ಟೈಲಿಂಗ್ ಬಿಸ್ನೆಸ್ ಆಪರ್ಚುನಿಟಿ, ಬಿಸ್ನೆಸ್ ದ ಆಡಪ್ ದ ಸ್ಪೀಡ್, MS ಸ್ಮಾರ್ಟ್. ನೋಡ್ರಿ ಕಂಪನಿ ಪ್ರೊಫೈಲ್ ನೋಡ್ಬೋದು. 2023 ನಮ್ಮ ಯಾದಗಿರಿ ಡಿಸ್ಟಿಕ್ ಸುರ್ಪುರಲ್ಲಿ ಸ್ಟಾರ್ಟ್ ಆಗಿದೆ. ಕಂಪನಿಯ MD ಸರ್ ಬಂದು ಮಿಸ್ಟರ್ ಮಾಳಿಂಗರಾಯ್ ಸರ್ ಅಂತೇಳಿ. ವಯಸ್ಸು ಬಂದು 29 ವರ್ಷ. ಚಿಕ್ಕ ವಯಸ್ಸಲ್ಲಿ ದೊಡ್ಡ ಮಟ್ಟಿಗೆ ಕನಸನ್ನು ಕಂಡು ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ಯಾರ್ಯಾರು ಇವಾಗ ಆಲ್ರೆಡಿ ಜಾಯಿನ್ ಆಗಿ ವರ್ಕ್ ಮಾಡ್ತಾ ಇದ್ರೆ, ಒಳ್ಳೆ ಅದ್ಭುತವಾದಂತ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ರೆ, ನೀವು ಕೂಡ ಇದ್ರ ಜೊತೆಗೆ ಇದನ್ನ ಸಂಪೂರ್ಣವಾಗಿ ತಿಳ್ಕೊಂಡು ಕೈ ಜೋಡಿಸಿದ್ದಾದ್ರೆ ನೀವು ಕೂಡ ನಿಮ್ಮ ಕಂಡಿರ್ತಕ್ಕಂಥ ಎಲ್ಲಾ ಕನಸುಗಳು ಕೂಡ ಈಡೇರಿಸ್ಕೋಬಹುದು. ಇದ್ರದ್ದು ಬ್ರಾಂಚಸ್ ಗಳು ಎಲ್ಲಿದಾವಪ್ಪ ಅಂದ್ರೆ ದೇವದುರ್ಗ ತಾಲೂಕ್ ಜಾಲಹಳ್ಳಿ ಇಲ್ಲಿದೆ, ಮತ್ತೆ ಹಟ್ಟಿಯಲ್ಲಿದೆ, ಲಿಂಗಸೂರಲ್ಲಿದೆ, ಮುದ್ದೇಬೇಳ್ ಮಾನ್ವಿ ಇದೆ, ಶಿರಗುಪ್ಪ ಇದೆ, ಮತ್ತೆ ಇಲ್ಕಲ್ ಹತ್ರ ಗುಡೂರಲ್ಲಿದೆ, ತಾಳಿಕೋಟೆ. ಇಷ್ಟು ಬ್ರಾಂಚಸ್ ನಮ್ದು ಆಲ್ರೆಡಿ ಪ್ರೆಸೆಂಟ್ ಇವಾಗ ರನ್ ಆಗ್ತಾ ಇದಾವೆ. ಮತ್ತೆ ಇದ್ರದ್ದು ಸರ್ಟಿಫಿಕೇಟ್ಗಳು ಕೂಡ ನೋಡಬಹುದು. GST ಸರ್ಟಿಫಿಕೇಟ್ ಇದೆ, ಮತ್ತೆ FSC ಸರ್ಟಿಫಿಕೇಟ್ ಇದೆ, ಮತ್ತೆ ಪ್ಯಾನ್ ಟ್ಯಾನ್ ಎಲ್ಲಾನು ಟೋಟಲ್ ಆಗಿದಾವೆ. ಇದ್ರದ್ದು ವಿಷನ್ ಮತ್ತೆ ಮಿಷನ್ ನೋಡಬಹುದು ನೀವು. ಈ MD ಸರ್ ವಿಷನ್ ಮಿಷನ್ ಹೆಂಗಿದೆಪ್ಪ ಅಂದ್ರೆ ಪ್ರತಿಯೊಬ್ಬ ಬಡವರಿಗೂ ಕೂಡ ಈ ಪ್ಲಾನ್ ನ ರೀಚ್ ಆಗ್ಬೇಕು, ಪ್ರತಿಯೊಬ್ಬ ಬಡವನು ಕೂಡ ಶ್ರೀಮಂತ ಆಗ್ಬೇಕು, ಎಲ್ಲಾನು ಕೂಡ ಏನಪ್ಪಾ ಅಂದ್ರೆ ಎಲ್ಲ ಕಂಡತಕ್ಕಂಥ ಕನಸುಗಳನ್ನ ಈಡೇರಬೇಕು. ಯಾರು ನಮ್ಮ ಜೊತೆ ಸಾಥ್ ಕೊಡ್ತಾರೆ ಅವ್ರನ್ನ ದೊಡ್ಡ ಮಟ್ಟಿಗೆ ಬೆಳೆಸಬೇಕಂತ ಒಂದು ವಿಷನ್ ಮಿಷನ್ ಇಟ್ಕೊಂಡಿದ್ದಾರೆ. ಇದ್ರದ್ದು ಏನಪ್ಪಾ ಅಂದ್ರೆ ನೀವು 599 ಕೊಟ್ಟು ಒಂದು ಕೂಪನ್ ನ ಬೈ ಮಾಡಬೇಕು. ಕೂಪನ್ ಬೈ ಮಾಡೋದ್ರಿಂದ ನಿಮ್ಗೆ ಏನಪ್ಪಾ ಅಂದ್ರೆ 2 ತರ ಬೆನಿಫಿಟ್ ಸಿಗುತ್ತೆ. ಒಂದು ಆದಾಯ ಸಿಗುತ್ತೆ, ಒಂದು ಆರೋಗ್ಯ ಸಿಗುತ್ತೆ. ಆರೋಗ್ಯ ಯಾಕಪ್ಪ ಅಂದ್ರೆ ನಿಮಗೆ ಏನಪ್ಪಾ ಅಂದ್ರೆ ರೇಡಿಯೇಷನ್ ಚಿಪ್ ಇಂದ ನಾವೇನ್ ಬಳಸ್ತಕ್ಕಂಥ ಮೊಬೈಲ್ ಇಂದ ಸುಮಾರು ರೇಡಿಯೇಷನ್ ಬಿಡುಗಡೆಯಾಗಿ ಸುಮಾರು ಪ್ರಾಬ್ಲಮ್ಗಳು ಬರ್ತಾ ಇದೆ. ನೀವು ನೋಡಬಹುದು, ನ್ಯೂಸ್ ಅಲ್ಲಿ ಕೂಡ ನೋಡ್ತಾ ಇದ್ರೆ ಸುಮಾರು ಜನ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಹೇಳಿ. ಯಾಕಪ್ಪ ಅಂದ್ರೆ ಆ ತರ ಸಮಸ್ಯೆಗಳು ಇದಾಗ್ತದೆ. ಬಟ್ ಈ ಅನ್ವಲ್ ಚಿಪ್ ಮೊಬೈಲ್ ರೇಡಿಯೇಷನ್ ಚಿಪ್ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯ ಸಿಗುತ್ತೆ, ಬಟ್ ಇದ್ರ ಜೊತೆಗೆ ಆದಾಯ ಕೂಡ ಸಿಗುತ್ತೆ. ನೀವು ಏನಪ್ಪಾ ಅಂದ್ರೆ ಹೊರಗಡೆ ಏನಪ್ಪಾ ಅಂದ್ರೆ ನಮ್ದು ಕಿರಾಣಿ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಮತ್ತೆ ಎಲೆಕ್ಟ್ರಿಕಲ್ ಐಟಮ್ಗಳು ಹೊರಗಡೆ ಪರ್ಚೇಸ್ ಮಾಡೋದು, ಇಲ್ಲಿ ಪರ್ಚೇಸ್ ಮಾಡಿದ್ರೆ 2-20% ಡಿಸ್ಕೌಂಟ್ ಇರುತ್ತೆ. ಅದೇ ಬ್ರಾಂಡ್ ಹೊರಗಡೆ ಏನು ಬ್ರಾಂಡ್ ಬಳಸ್ತಾ ಇದ್ರೆ ಅದೇ ಬ್ರಾಂಡ್, ಮತ್ತೆ ನಮ್ದೇ ಓನ್ ಬ್ರಾಂಡ್ ಇರುತ್ತೆ. ಇಲ್ಲಿ ಜೊತೆಗೆ ನೀವು ಮಾಡೋದ್ರ ಜೊತೆಗೆ
ತಗೊಳ್ಳೋದ್ರ ಜೊತೆಗೆ ನಿಮ್ಮ ಆರೋಗ್ಯ ಜೊತೆಗೆ ನೀವೇನಾದ್ರೂ ಆದಾಯ ಬೇಕಂತೇಳಿ ಇದನ್ನ ಸ್ಟಾರ್ಟ್ ಮಾಡಿದ್ರೆ, ನೀವೇನಾದ್ರೂ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಟಿವ್ಗೆ ರೆಫರ್ ಏನಾದ್ರು ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಬೈನರಿ ಇನ್ಕಮ್ ಅಂತೇಳಿ ಕೊಡ್ತೀವಿ. 200 3,000 ನೀವು ಅರ್ನ್ ಮಾಡಬಹುದು. ಮತ್ತೆ ಅದರ ಜೊತೆಗೆ ರೀಪರ್ಸಸ್ ಇನ್ಕಮ್ ಬರುತ್ತೆ. 9 ಲೆವೆಲ್ ಅಲ್ಲಿ ಇದನ್ನ ರೀಪರ್ಸಸ್ ಇನ್ಕಮ್ ಬರುತ್ತೆ. ಮತ್ತೆ ಇದರ ಜೊತೆಗೆ ಎಕ್ಸ್ಟ್ರಾ ಇನ್ಕಮ್ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಕೂಡ ಇರುತ್ತೆ. ಇದನ್ನ ನೀವು ತಿಳ್ಕೊಬಹುದು. ಇಲ್ಲಿ ನೋಡ್ರಿ, ನೀವು 599 ಕೊಟ್ಟು ನೀವೇನಾದ್ರೂ ಇದ್ರ ರೇಡಿಯೇಷನ್ ಚಿಪ್ ತಗೊಂಡು ನೀವೇನಾದ್ರೂ ಕೂಪನ್ ತಗೊಂಡು ಎಂಟರ್ ಆದ್ರೆ, ಒಂದು BV ಅಂತ ಹೇಳಿ ಕರಿತೀವಿ, ಒಂದು ಮ್ಯಾಚಿಂಗ್ಗೆ ಅಂದ್ರೆ ಒಂದು ಜೋಡಿಗೆ 200 ರೂಪಾಯಿದಂಗೆ ಒಂದು ದಿನಕ್ಕೆ 3,000 ವರೆಗೂ ನೀವು ಅರ್ನ್ ಮಾಡಬಹುದು. ಇದರಲ್ಲಿ ನಾನು 3,000 ಅಲ್ಲ, ನಾನು 3,000ಕ್ಕಿಂತ ಜಾಸ್ತಿ ದುಡಿತಕ್ಕಂಥ ಅವಕಾಶ ಏನಾದ್ರು ಇದೆಯಾ? ಅದು ಕೂಡ ಇದೆ. ಒಂದು ದಿನಕ್ಕೆ ನೀವು 5,000 ಕೂಡ ಆದಾಯ ಮಾಡಬಹುದು ಇದರಲ್ಲಿ, ನೀವು ಈ ಸಿಸ್ಟಮ್ ನ ತಿಳ್ಕೊಂಡು ವರ್ಕ್ ಸ್ಟಾರ್ಟ್ ಮಾಡಿದ್ರೆ. ಇಲ್ಲಿ ನೋಡ್ಬೋದು, ನೀವು ಅಲ್ಲಿ 600 ಕೊಟ್ಟು ನೀವು 599 ಕೊಟ್ರೆ 3,000 ದುಡಿಬಹುದಿತ್ತು. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ 3,600 ಕೊಟ್ರೆ 2 BV ಅಂತ ಹೇಳಿ ಬರುತ್ತೆ. ಇಲ್ಲಿ ಸ್ಪಾನ್ಸರ್ ಇನ್ಕಮ್ ಅಂದ್ರೆ ಡೈರೆಕ್ಟ್ ನೀವೇ ರೆಫರಲ್ ಮಾಡಿದಕ್ಕೋಸ್ಕರ, ನಿಮ್ಮ ಡೈರೆಕ್ಟ್ ಯಾರು ರೆಫರಲ್ ಮಾಡಿರ್ತಾರೆ ಅವರು ಸ್ಪಾನ್ಸರ್ ಅಂತ ಹೇಳಿ ಕರಿತೀವಿ. ಒಂದು ಸ್ಪಾನ್ಸರ್ ಏನಪ್ಪಾ ಅಂದ್ರೆ ನಿಮ್ಗೆ 500 ರೂಪಾಯಿ ಇನ್ಕಮ್ ಸಿಗುತ್ತೆ. ಮತ್ತೆ ಅಲ್ಲಿ ಒಂದು ಮ್ಯಾಚಿಂಗ್ ಅಂದ್ರೆ ಒಂದು ಜೋಡಿಗೆ 200 ಸಿಗ್ತಾ ಇತ್ತು, ಇಲ್ಲಿ 400 ಸಿಗುತ್ತೆ. ಮತ್ತೆ 400 ಸಿಗುತ್ತೆ. ಅದರ ಜೊತೆಗೆ ಡೈಲಿ ಕ್ಯಾಪಿಂಗ್ ಏನಪ್ಪಾ ಅಂದ್ರೆ 3,000 ಸಿಗೋ ಜಾಗದಲ್ಲಿ 5,000 ಸಿಗುತ್ತೆ. ಅದರ ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದು ಪ್ರಾಡಕ್ಟ್ ಗಳು ಸಿಗುತ್ತೆ ನಿಮಗೆ, ನಿಮ್ಮ ಆರೋಗ್ಯಕ್ಕೆ ಸಿಗ್ತಕ್ಕಂಥ ಅಲ್ಲಿ ಮೊಬೈಲ್ ಆನ್ಯುವಲ್ ಚಿಪ್ ಸಿಗ್ತೈತೆ ಅದು ಕೂಡ ಸಿಗುತ್ತೆ. ಅದರ ಜೊತೆಗೆ ನೂನಿ, ಇದೇನಪ್ಪ ಅಂದ್ರೆ ಒಂದು ಸಂಜೀವಿನಿ ಅಂತ ಹೇಳ್ಬೋದು ಅಂತ ಪ್ರಾಡಕ್ಟ್. ಇದೇನಪ್ಪ ಅಂದ್ರೆ ನಾವು ನೂನಿ ಪ್ರತಿಯೊಬ್ರು ಕೂಡ ಯೂಸ್ ಮಾಡ್ತಕ್ಕಂಥ ವಸ್ತು ಪ್ರಾಡಕ್ಟೇ, ಆಯುರ್ವೇದಿಕ್ ಪ್ರಾಡಕ್ಟ್. ಇದನ್ನ ಯೂಸ್ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಇದ್ರದ್ದು ಮೀನ್ಸ್ ಹೇಳ್ತಾರೆ, ಲೈನ್ಸ್ ಹೇಳ್ತಾರೆ. ಸುಮಾರು ಜನಗಳು ನೋಡಿರ್ತಾರೆ, ನೂನಿ ಬಗ್ಗೆ ಗೊತ್ತೇ ಇರುತ್ತೆ. NO ಅಂದ್ರೆ ನೋ ಆಪರೇಷನ್, NI ಅಂದ್ರೆ ನೋ ಇಂಜೆಕ್ಷನ್, ಇದ್ರ ಮೀನ್ಸ್ ಬರುತ್ತೆ. ಇದನ್ನ ಅಡ್ವಾನ್ಸ್ ಯೂಸ್ ಮಾಡಿದ್ರೆ ಪ್ರತಿಯೊಂದು ಸಮಸ್ಯೆಗಳು ಬರ್ದೇ ಇರೋ ತರ ನೋಡುತ್ತೆ. ಬಟ್ ಅಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಸೆಲ್ಸ್, ಜೀವಕೋಶಗಳು ಅಂತ ಹೇಳಿ ಕರಿತೀವಿ, ಅದನ್ನ ಆಕ್ಟಿವ್ ಆಗಿ ಕೆಲವೊಂದು ಸಮಸ್ಯೆಗಳು ಬರ್ದೇ ಇರೋ ತರ ನೋಡುತ್ತೆ. ಇದ್ರದ್ದು ಸಂಪೂರ್ಣ ಮಾಹಿತಿ ಮತ್ತೆ ಡೀಪ್ ಆಗಿ ಡಿಸ್ಕಸ್ ಮಾಡೋಣ ಆಮೇಲೆ. ಇಲ್ಲಿ ರೀಪರ್ಚೇಸ್ ಇನ್ಕಮ್ ಅಂತ ಹೇಳಿದ್ವಿ, 9 ಲೆವೆಲ್ ಅಲ್ಲಿ ಕೊಡುತ್ತೆ. ನೀವು ಯಾವ ತರ ನಿಮ್ಮ ಟೀಮ್ ನ ಬಿಲ್ಡ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ 9 ಲೆವೆಲ್ ಬರುತ್ತೆ. ಫಸ್ಟ್ ಲೆವೆಲ್ ಅಲ್ಲಿ ಬಂದು 20%, ಎರಡನೇ ಲೆವೆಲ್ ಬಂದು 15%, ಮೂರನೇ ಲೆವೆಲ್ ಅಲ್ಲಿ 10% ಸಿಗುತ್ತೆ, ನಾಲ್ಕನೇ ಲೆವೆಲ್ ಅಲ್ಲಿ ಬಂದು 5% ಸಿಗುತ್ತೆ, ಐದನೇ ಲೆವೆಲ್ ಅಲ್ಲಿ 3% ಸಿಗುತ್ತೆ, ಆರನೇ ಲೆವೆಲ್ ಅಲ್ಲಿ ಬಂದು 2 ಪಾಯಿಂಟ್ ಸಿಗುತ್ತೆ, ಮತ್ತೆ ಏಳನೇ ಲೆವೆಲ್ ಅಲ್ಲಿ ಬಂದು 1% ಸಿಗುತ್ತೆ, ಎಂಟನೇ ಲೆವೆಲ್ ಅಲ್ಲಿ ಬಂದು 0.5, ಒಂಬತ್ತನೇ ಲೆವೆಲ್ ಅಲ್ಲಿ ಬಂದು 0.2 ಲೆವೆಲ್ ಅಲ್ಲಿ ನಿಮಗೆ ರೀಪರ್ಚೇಸ್ ಇನ್ಕಮ್ ಸಿಗುತ್ತೆ. ಒಬ್ಬ ವ್ಯಕ್ತಿ ಏನಾದ್ರೂ ಒಂದು ಟೈಮ್ ಕಡಿಮೆ ಕೊಡ್ತಾರಪ್ಪ ಅಂದ್ರೆ ರಿಟರ್ನ್ ನಾವು ಅದೇ ಶಾಪ್ಗೆ ಅದೇ ಅಂಗಡಿಗಳಿಗೆ ಹೋಗ್ತೀವಿ. ಲೈಫ್ ಟೈಮ್ ಡಿಸ್ಕೌಂಟ್ ಕೊಡುತ್ತಂದ್ರೆ ಮತ್ತೆ ನಾವು ರಿಟರ್ನ್ ಅದೇ ಅಂಗಡಿಗೆ ಹೋಗ್ತೀವಿ. ನಾವು ರೆಫರ್ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಅಲ್ಲೇ ತಗೊಂತಾರೆ, ಅದಕ್ಕೋಸ್ಕರ ಈ ಆದಾಯ ಕೊಡುತ್ತೆ. ನೀವು ರೆಫರ್ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅವರ ಮನೆಗೆ ಅವ್ರಿಗೆ ಬೇಕಾದಂತ ವಸ್ತುಗಳು ಬಳಸಿದ್ರು ಕೂಡ ನಿಮಗೆ ಲೈಫ್ ಟೈಮ್ ಇನ್ಕಮ್ ಕೊಡ್ತಕ್ಕಂಥ ಇದು ಪ್ಲಾಟ್ಫಾರ್ಮ್. ಇಲ್ಲಿ ನೋಡಬಹುದು ರೀಪರ್ಚೇಸ್ ಆದಾಯ ಯಾವ ತರ ಬರುತ್ತೆ ಅಂತೇಳಿ. ಇಲ್ಲಿ ಒಂದು ಕಂಪಲ್ಸರಿ ಕಂಡೀಷನ್ ಇರುತ್ತೆ, ನೀವು ಯಾರು 599 ಆಗ್ಲಿ ಇಲ್ಲ 3,600 ಅಲ್ಲಿ ಕೂಪನ್ ತಗೊಂಡು ಬಂದಿರ್ತೀರಾ ಅಂತ ವ್ಯಕ್ತಿಗಳಿಗೆ ಪ್ರತಿ ತಿಂಗಳ ನಿಮ್ಮ ಮನೆಗೆ ಕೆಲವೊಂದು ಮನೆಗಳಿಗೆ 10,000, 20,000, 5,000 ಈ ತರ ಪರ್ಚೇಸ್ ಮಾಡ್ತಾ ಇರ್ತೀವಿ. ಬಟ್ ಕಂಡೀಷನ್ ಏನಪ್ಪಾ ಅಂದ್ರೆ 1,000 ರೂಪಾಯಿ ಮಿನಿಮಮ್, 1,000 ರೂಪಾಯಿ ಏನಪ್ಪಾ ಅಂದ್ರೆ ನೀವು ಪರ್ಚೇಸ್ ಮಾಡ್ಲೇಬೇಕು. ನಿಮ್ಮ ಮನೆಗೆ ಮಾಡೇ ಮಾಡ್ತಾರೆ, ಇಲ್ಲಿ ಮಾಡಿಲ್ಲ ಅಂದ್ರೆ ಹೊರಗಡೆ ಆದ್ರೂ ಮಾಡೇ ಮಾಡ್ತೀರಾ. ಅದಕ್ಕೋಸ್ಕರ ಇಲ್ಲೇ ಮಾಡಿದ್ರೆ ನೀವು ನಿಮ್ಮ ಕೆಳಗಡೆ ರೆಫರ್ ಮಾಡಿರ್ತಾರಲ್ಲ, ನಿಮ್ಮ ಫ್ರೆಂಡ್ ಆಗ್ಲಿ ರಿಲೇಟಿವ್ ಆಗ್ಲಿ ಯಾರಿಗೆ ಮಾಡಿರ್ತೀರ ಅವ್ರದ್ದೇನು ಅವ್ರ ಮನೆಗೆ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ 200 ಸ್ಟಾರ್ಟ್ ಆಗಿ 20 ಕೋಟಿವರೆಗೂ ಆದಾಯ ಬರುತ್ತೆ. ಇದು ಹೆಂಗ್ ಬರುತ್ತೆ ಅಂತ ಹೇಳಿ ಕೆಲವೊಬ್ಬರಿಗೆ ಶಾಕ್ ಆಗ್ಬೋದು, ನೀವು ಹೇಳಕ್ಕೋದಾಗ ಬಂದೇ ಬರುತ್ತೆ 100% ಆಗಿ. ಇದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಜಿಯೋ ಸಿಮ್ ಅಂತ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಗೊತ್ತು. ಜಿಯೋ ಸಿಮ್ ಇವ ನಾವು ಸುಮಾರು ವರ್ಷಗಳಿಂದ ಜಿಯೋ ಸಿಮ್ ಬರೋಕ್ಕಿಂತ ಮುಂಚೆ ನಾವು ಏರ್ಟೆಲ್ ಆಗ್ಲಿ, ರಿಲಯನ್ಸ್ ಆಗ್ಲಿ, ಕೆಲವೊಂದು ವಡಾಫೋನ್ ಆಗ್ಲಿ, ಐಡಿಯಾ ಆಗ್ಲಿ, ಈ ತರ ಸುಮಾರು ಸಿಮ್ಗಳನ್ನ ಯೂಸ್ ಮಾಡ್ತಾ ಇದ್ವಿ. ಆವಾಗ ನಮ್ಗೆ ಏನಪ್ಪಾ ಅಂದ್ರೆ ಲಿಮಿಟೆಡ್ ಆಗಿ ಡಾಟಾ ಇತ್ತು, ಮತ್ತೆ ಕಾಲಿಂಗ್ ನಾವು ಎಷ್ಟು ಮಾಡ್ತಾ ಇರ್ತೀವಿ ಅಷ್ಟು ಮೇಲೆ ನಮ್ದು ರೂಪಾಯಿ ಮೇಲೆ ಮತ್ತೆ ಪೈಸೆ ಮೇಲೆ ಕಟ್ ಆಗ್ತಾ ಇತ್ತು. ಯಾವಾಗ ಜಿಯೋ ಸಿಮ್ ತಗೊಂಡ್ಬಂದ್ರು ಅವಾಗ ಏನಪ್ಪಾ ಅಂದ್ರೆ ಡಾಟಾ ಫ್ರೀ ಅನ್ಲಿಮಿಟೆಡ್ ಕಾಲ್ ಸ್ಟಾರ್ಟ್ ಆಯ್ತು. ಅವಾಗ ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ಇಂಡಿಯಾದ ಏನಪ್ಪಾ ಅಂದ್ರೆ ಪ್ರೆಸೆಂಟ್ ಇವಾಗ ಇರ್ತಕ್ಕಂಥದ್ದು 150 ಕೋಟಿ ಮೇಲೆ ಜನಸಂಖ್ಯೆ ಇದೆ. ಇದು ಜಿಯೋ ಸಿಮ್ ಬಂದಾಗ ಹತ್ತತ್ರ ಏನಪ್ಪಾ 130 ಕೋಟಿ ಇತ್ತು. 130 ಕೋಟಿಯಲ್ಲಿ ಎಲ್ಲಾ ಸಿಮ್ನ ಬಿಟ್ಟು ಯೂಸ್ ಮಾಡತಕ್ಕಂಥ ಸಿಮ್ನ ಬಿಟ್ಟು 60 ಕೋಟಿ ಜನ ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಆಗಿ ಜಿಯೋ ಸಿಮ್ಗೆ ಕನ್ವರ್ಟ್ ಆದ್ರು. 60% ಅಂದ್ರೆ 60 ಕೋಟಿ ಜನ ಕನ್ವರ್ಟ್ ಆದಾಗ ಅರ್ಧ ನಮ್ಮ ಇಂಡಿಯಾದ ಜನಗಳು ಏನಪ್ಪಾ ಅಂದ್ರೆ ಜಿಯೋ ಸಿಮ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆವಾಗ ಏನಪ್ಪಾ ಅಂದ್ರೆ 1 ವರ್ಷ 6 ತಿಂಗಳ 1 ವರ್ಷ ಫ್ರೀ ಕೊಟ್ರು. ಅದಾದ್ಮೇಲೆ ತಿಂಗಳಿಗಿಷ್ಟು, 3 ತಿಂಗಳಿಗಿಷ್ಟು, 6 ತಿಂಗಳಿಗಿಷ್ಟು, ವರ್ಷಕ್ಕಿಷ್ಟು ರೀಚಾರ್ಜ್ ಮಾಡ್ಬೇಕಂತೇಳಿ ಪ್ಲಾನ್ ನ ಸ್ಟಾರ್ಟ್ ಮಾಡಿದ್ರು. 60 ಕೋಟಿ ಜನದಲ್ಲಿ 20 ಕೋಟಿ ಜನಗಳೇನಪ್ಪಾ ಅಂದ್ರೆ ಆಟೋಮೆಟಿಕ್ ಆಗಿ ಸಿಮ್ ನ ತೆಗ್ದು ಹಾಕಿದ್ರು. ಅವ್ರು ಏನಪ್ಪಾ ಅಂದ್ರೆ
ಸುಮ್ಮನೆ ಬಂದದ್ ಬರ್ಲಿ, ಯೂಸ್ ಮಾಡೋಣ, ನಾನು ಕಷ್ಟಪಡೋದು ಬೇಡ, ನನ್ನ ಕೈಯಿಂದ ಹೋಗೋದು ಬೇಡ, ಬರ್ಲಿ ಅಂತ ವ್ಯಕ್ತಿಗಳು 20 ಕೋಟಿ ಜನ ತೆಗ್ದಾಕಿದ್ರೆ, ಇನ್ನು 40 ಕೋಟಿ ಜನ ಏನಪ್ಪಾ ಅಂದ್ರೆ ಅವ್ರದ್ದು ಸಿಮ್ಗಳು ಏನಪ್ಪಾ ಅಂದ್ರೆ ನಂಬರ್ ಏನಿದೆ ಎಲ್ಲ ಕಡೆ ಡಾಕ್ಯುಮೆಂಟ್ಗಾಗ್ಲಿ ಮತ್ತೆ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ರಿಲೇಟಿವ್ ಆಗಲಿ ಫ್ರೆಂಡ್ ಎಲ್ಲಾ ಕಡೆ ಕಾಂಟ್ಯಾಕ್ಟ್ ಕೊಟ್ಟಿರೋದು, ಈ ಕಾಂಟ್ಯಾಕ್ಟ್ ಕಳ್ಕೊಂಡ್ರೆ ಅವ್ರು ಮತ್ತೆ ಸಿಗಲ್ಲ ಕಾಂಟ್ಯಾಕ್ಟ್ ಅನ್ಕೊಂಡು ಅದಕ್ಕೆ ರೀಚಾರ್ಜ್ ಅಡಿಕ್ಟ್ ಆಗಿ ರೀಚಾರ್ಜ್ ಮಾಡಕ್ ಸ್ಟಾರ್ಟ್ ಮಾಡಿ 40 ಕೋಟಿ ಜನಗಳೇನಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಇನ್ನೂ ಯೂಸ್ ಮಾಡ್ತಾ ಇದ್ದಾರೆ ಜಿಯೋ ಸಿಮ್. ಅಕಸ್ಮಾತ್ ಮುಖೇಶ್ ಅಂಬಾನಿ ಏನಾದ್ರು ಡೆತ್ ಆದ್ರೆ ನೀವೇನಾದ್ರೂ 40 ಕೋಟಿ ಜನ ಏನೋ 50 ಕೋಟಿ ಜನ ಯೂಸ್ ಮಾಡ್ತಾ ಇದಾರಲ್ಲ, ಎಲ್ಲರೂ ಕೂಡ ಏನಪ್ಪಾ ಅಂದ್ರೆ ಜಿಯೋ ಸಿಮ್ ನ ಕಿತ್ತಾಕಿ ಜಿಯೋ ಸಿಮ್ ನ ಯಾರು ಕೂಡ ಬಿಡಲ್ಲ. ಆ ತರ ಏನಪ್ಪಾ ಅಂದ್ರೆ ಒಂದು ನಾವು ನೆಟ್ವರ್ಕ್ ಅಂದ್ರೆ ನಮ್ಮ ಟೀಮ್ ಏನಾದ್ರೂ ನಾವು ಒಂದು ಟೈಮ್ ಏನಾದ್ರೂ ಕಟ್ಟಿದ್ರೆ ನಾವು ಇಲ್ಲ ಅಂದ್ರೂ ಕೂಡ ನಮ್ಮ ಫ್ಯಾಮಿಲಿಗೆ ಕೂಡ ಬರುತ್ತೆ. ಇವಾಗ ಮುಖೇಶ್ ಅಂಬಾನಿ ಇಲ್ಲ ಅಂದ್ರೆ ಅವ್ರು ನಿಂದ್ರಲ್ಲ, ಮತ್ತು ಮುಖೇಶ್ ಅಂಬಾನಿ ಮಕ್ಕಳು ಮೊಮ್ಮಕ್ಕಳು ಇದ್ರೂ ಕೂಡ ನಾವು ಎಲ್ಲಿವರೆಗೂ ಜಿಯೋ ಸಿಮ್ ನ ಬಳಸ್ತೀವಿ ಅಲ್ಲಿವರೆಗೂ ಅವ್ರ ಮನೆಗೆ ಆದಾಯ ಹೋಗುತ್ತೆ. ಆ ತರ ಇರ್ತಕ್ಕಂಥ ಆದಾಯ ಇದು. ನೀವು ನೋಡ್ಬೋದು, ಒಬ್ಬ ವ್ಯಕ್ತಿ 10 ಜನಗಳಿಗೆ ಏನಾದ್ರು ಹೇಳಿದ್ರೆ ಆ ವ್ಯಕ್ತಿಗಳೇನಪ್ಪ ಅಂದ್ರೆ 1000 ಅವ್ರ ಮನೆಗೆ ಏನಾದ್ರು ವಸ್ತುಗಳು ಬಳಕೆ ಮಾಡಿದ್ರೆ 10,000 ಬಿಸ್ನೆಸ್ ಆಗುತ್ತೆ. ಅದರಲ್ಲಿ ನಮಗೆ ಏನಪ್ಪ ಅಂದ್ರೆ ಸೇಲ್ಸ್ ಇನ್ಸೆಂಟಿವ್ ಪಾಯಿಂಟ್ ಅಂತ ಹೇಳಿ ಆಡ್ ಆಗ್ತವೆ, SI ಪಾಯಿಂಟ್ ಅಂತೇಳಿ. ನಾವು ಏನ್ ಬಿಸ್ನೆಸ್ ಬಂದಿರುತ್ತೆ, ಅವ್ರು ಏನ್ ಮನೆ ಪರ್ಚೇಸ್ ಮಾಡಿರ್ತಾರೆ ಅದ್ರ ಮೇಲೆ 10% ನಮಗೆ ಆದಾಯ ಕೊಡುತ್ತೆ. ಅಲ್ಲಿ 1000 ರೂಪಾಯಿ ನಮ್ಮ 1000 ಪಾಯಿಂಟ್ ಆಗ್ತವೆ, ಅಲ್ಲಿ ಫಸ್ಟ್ ಲೆವೆಲ್ ಅಲ್ಲಿ 20% ಅಲ್ಲಿ 200 ರೂಪಾಯಿ ನಮ್ಗೆ ಆದಾಯ ಬರುತ್ತೆ. ಅದೇ ಬಂದಿರತಕ್ಕಂಥ 10 ಜನಗಳು ಮತ್ತೆ 10 ಜನಗಳಿಗೆ ಹೇಳಿದ್ರೆ, ನೀವೇ ಒಬ್ಬ ವ್ಯಕ್ತಿಗಳೇನಪ್ಪ ಅಂದ್ರೆ ನೀವೇ 20 ಕೋಟಿ ಜನಗಳಿಗೆ ಹೇಳಿ, 200 ಜನಕ್ಕೆ ಹೇಳಿ, 300 ಜನಕ್ಕೆ ಅಂತ ಹೇಳಲ್ಲ, 10 ಜನದಿಂದ ಸ್ಟಾರ್ಟ್ ಮಾಡಿ ಬಂದಿರ್ತಕ್ಕಂಥ 100 ಜನಗಳೇ 1000 ಪರ್ಚೇಸ್ ಮಾಡಿದ್ರೆ 1 ಲಕ್ಷ ಅಮೌಂಟ್ ಆಗುತ್ತೆ. 1 ಲಕ್ಷದಲ್ಲಿ 10% ಪಾಯಿಂಟ್ ಅಂದ್ರೆ 10,000 ಪಾಯಿಂಟ್ಗಳಾಗ್ತವೆ. ಅಲ್ಲಿ 15% ಇನ್ಕಮ್ ಸಿಗುತ್ತೆ, ನಮಗೆ 1500 ರೂಪಾಯಿ ಸಿಗುತ್ತೆ. ಮತ್ತೆ 3ನೇ ಲೆವೆಲ್ ಅಲ್ಲಿ ಬಂದು 10,000 ಸಿಗುತ್ತೆ, 4ನೇ ಲೆವೆಲ್ ಬಂದು 50,000 ಸಿಗುತ್ತೆ. ಈ ಚಾರ್ಟ್ ನಾವು ಪರಿಪೂರ್ಣವಾಗಿ ನೀವು ನೋಡಿದ್ರೆ ಅರ್ಥ ಆಗುತ್ತೆ. ಯಾಕಂತಂದ್ರೆ ನಾವು ಕ್ಲಿಯರ್ ಆಗಿ ಎಲ್ಲ ಹೇಳ್ತಾ ಹೋದ್ರೆ ಸಮಯ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಬಹುದು ಪರಿಪೂರ್ಣ ಮಾಹಿತಿ ಇದೆ. ನೀವು 700ರಿಂದ ಸ್ಟಾರ್ಟ್ ಆಗಿ 20 ಕೋಟಿವರೆಗೂ ನೀವು ಆದಾಯನ ಪಡ್ಕೋಬಹುದು. ಈ ಸಿಸ್ಟಮ್ ನ ಪರಿಪೂರ್ಣವಾಗಿ ತಿಳ್ಕೊಂಡು ಈ ವಿಡಿಯೋ ನೋಡಿದ್ರು ಅರ್ಥ ಆಗಿಲ್ಲಪ್ಪ ಅಂದ್ರೆ ಈ ವಿಡಿಯೋನ ಯಾರು ಸೆಂಡ್ ಮಾಡಿರ್ತಾರೆ ಆ ವ್ಯಕ್ತಿಗಳ ಜೊತೆ ನೀವು ಚರ್ಚೆ ಮಾಡಿ ಇದ್ರ ಬಗ್ಗೆ ಅವಕಾಶನ ತಗೊಂಡು ನೀವು ಈ ವರ್ಕ್ ನ ಸ್ಟಾರ್ಟ್ ಮಾಡಬಹುದು. ಇಲ್ಲಿ ನೋಡ್ರಿ, ನಾನು ಆವಾಗಲೇ ಹೇಳಿದ್ದೆ ಇದಕ್ಕೇನಪ್ಪ ಅಂದ್ರೆ 70 ಅಂದ್ರೆ ಇದೇ ತಿಂಗಳು 20ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. 75 ದಿನ ಮಾತ್ರ ಈ ಆಫರ್ ಇರುತ್ತೆ. ಇದು ಎಕ್ಸ್ಟ್ರಾ ಇನ್ಕಮ್ ಅಂತ ಹೇಳ್ಬೋದು. ಅವಾರ್ಡ್ ಅಂಡ್ ರಿವಾರ್ಡ್ ನಾವ್ ಏನ್ ಕೆಲಸ ಮಾಡಿರ್ತೀವಿ ಅದಕ್ಕೆ ಆದಾಯದ ಜೊತೆಗೆ ಇದು ಎಕ್ಸ್ಟ್ರಾ ಆದಾಯ. ನೀವು ಏನಪ್ಪಾ ಅಂದ್ರೆ ಇಲ್ಲಿ 600ರಿಂದ ಕೂಪನ್ ಕೊಡಿಸಿದ್ರೆ 1 BV ಬರುತ್ತೆ. 3600ರಿಂದ ನಿಮ್ಮ ಸ್ನೇಹಿತರಿಗೆ ಏನಪ್ಪ ರೆಫರ್ ಮಾಡಿದ್ರೆ 2 BV ಬರುತ್ತೆ. ಇಲ್ಲಿ ನೀವು ಎಡಕೈದು ಬಲಕೈದು ಕಂಪಲ್ಸರಿ 5 ಜನಕ್ಕೆ ಫಸ್ಟ್ ರೆಫರ್ ಮಾಡಿ ಆನಂತರ ಮಾಡಿದ್ರೆ ನೀವು ಅದನ್ನು ಪ್ಲಸ್ ಆಗುತ್ತೆ. ನೀವು 25 ಜನಗಳಿಗೆ ಏನಂದ್ರೆ ಅಂದ್ರೆ 25 ಜೋಡಿಗೆ ನೀವು ರೆಫರ್ ಮಾಡಿದ್ರೆ ಒಂದು ಉಚಿತ ಸ್ಮಾರ್ಟ್ ವಾಚ್ ಪಡ್ಕೋಬಹುದು. 75 ಜೋಡಿಗಳಿಗೆ ಏನಂದ್ರೆ ನೀವು ರೆಫರ್ ಮಾಡಿದ್ರೆ ಒಂದು ಬ್ಲೇಸರ್ ಸೂಟ್ ನ ಪರ್ಚೇಸ್ ಮಾಡಬಹುದು, ರಿವಾರ್ಡ್ ಆಗಿ ಪಡ್ಕೋಬಹುದು. ಅದ್ರ ಜೊತೆಗೆ 100 ಜನಗಳಿಗೆ ಏನಾದ್ರು ಕೂಪನ್ ಕೊಡಿಸಿ ರೆಫರ್ ಮಾಡಿದ್ದೀರಾ ಆದ್ರೆ ನಿಮಗೆ ಅದರ ಆದಾಯ ಏನಪ್ಪಾ ಅಂದ್ರೆ ಒಂದು ಗೋವಾ ಟ್ರಿಪ್ ಪಡ್ಕೋಬಹುದು. ಮತ್ತೆ ಅದರ ಜೊತೆಗೆ 150 ಆದ್ರೆ ಒಂದು ಸ್ಮಾರ್ಟ್ ಮೊಬೈಲ್, ಮತ್ತೆ 250 ಜೋಡಿ ಆದ್ರೆ ಒಂದು ಸ್ಮಾರ್ಟ್ ಟಿವಿ. 500 ಜನಗಳಿಗೆ ಏನಾದ್ರು ನೀವು ಜೋಡಿ ಜನಕ್ಕೆ ರೆಫರ್ ಮಾಡಿದ್ರೆ ಥೈಲ್ಯಾಂಡ್ ಟ್ರಿಪ್ ಕೂಡ ಪಡ್ಕೋಬಹುದು. 1000 ಜನಕ್ಕೆ ಮಾಡಿದ್ರೆ 1 ತೊಲೆ ಗೋಲ್ಡ್ ತಗೋಬಹುದು. ಯಾಕಪ್ಪ ಅಂದ್ರೆ ಹಿಂದೆ ಹೇಳಿದ್ದೆ ಗೋಲ್ಡ್ 1 ತೊಲೆ ಬಂಗಾರದ ರೇಟ್ ಪ್ರೆಸೆಂಟ್ 1 ಲಕ್ಷ ಇದೆ ಅಂತ ಹೇಳಿ. 1000 ಜನಗಳಿಗೆ ಅವ್ರ ಮನೆಗೆ ಅವ್ರಿಗೆ ತಗೊಳಕ್ಕೆ ಒಂದು ರೇಡಿಯೇಷನ್ ಚಿಪ್ ಜೊತೆಗೆ ಅವ್ರ ಹೆಲ್ತ್ ಜೊತೆಗೆ ಒಂದು ಡಿಸ್ಕೌಂಟ್ ಕಾರ್ಡ್ ಕೊಡಿಸಿದ್ರೆ ನಿಮಗೆ ಏನಪ್ಪಾ ಅಂದ್ರೆ 1 ತೊಲೆ ಬಂಗಾರದ ಪಡ್ಕೋಬಹುದು. 1500 ಜೋಡಿಗಳಿಗೆ ನೀವು ತಿಳಿಸಿ ಹೇಳಿದ್ರೆ ಒಂದು ಎಲೆಕ್ಟ್ರಿಕಲ್ ಬೈಕ್ ತಗೋಬಹುದು. ಮತ್ತೆ 2000 ಜನಗಳಿಗೆ ಏನಾದ್ರು ಹೇಳಿದ್ರೆ ನೀವು ಬುಲೆಟ್ ಬೈಕ್ ಕೂಡ ಪರ್ಚೇಸ್ ಮಾಡಬಹುದು ಫ್ರೀ ಆಗಿ. ನೀವು ಮಾಡ್ತಕ್ಕಂಥ ಕೆಲಸದ ಜೊತೆಗೆ ಆದಾಯ ಇರುತ್ತೆ. ಇದು ನಮ್ಮ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇದ್ರ ಬಗ್ಗೆ ಏನೇ ಸಂಪೂರ್ಣ ಪರಿಪೂರ್ಣ ಮಾಹಿತಿ ಬೇಕಾದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಾವು ಕೊಡ್ತೀವಿ. ನಿಮ್ಮ ಒಂದು ಪವರ್ಫುಲ್ ಡಿಸಿಷನ್ ತಗೊಂಡು ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ಎನಿ ಟೈಮ್ ಸಪೋರ್ಟಿಗೆ ಇರ್ತೀವಿ. ಪ್ರತಿಯೊಬ್ಬರು ಕೂಡ ಏನಪ್ಪಾ ಅಂದ್ರೆ ಇದನ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನ್ಯಾಮಿನಿ ಫೆಸಿಲಿಟಿ ಕೂಡ ಇರುತ್ತೆ. ಇವಾಗ ಏನ್ ಪ್ರತಿಯೊಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡಿಸಿದ್ರೆ ಎಲ್ಲಿ ನಾಮಿನಿ ಫೆಸಿಲಿಟಿ ಇರುತ್ತೆ ಅದಕ್ಕಿಂತ ಇಲ್ಲಿ ಜಾಸ್ತಿ ಇರುತ್ತೆ. ಅಲ್ಲಿ ಒಂದು ಟೈಮ್ ಮಾತ್ರ ಸೆಟಲ್ಮೆಂಟ್ ಇರುತ್ತೆ, ನಮ್ಮ ಫ್ಯಾಮಿಲಿಗೆ ಮತ್ತೆ ರಿಟರ್ನ್ ಬರಲ್ಲ. ಇಲ್ಲಿ ಏನಾದ್ರೂ ನೀವು ಡಿಸಿಷನ್ ತಗೊಂಡಿದ್ರಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿ ಒಂದ್ ದೊಡ್ಡ ಮಟ್ಟಿಗೆ ಹೆಸರು ಮಾಡಿ ಸಡನ್ಲಿ ಬ್ಯಾಡ್ ಟೈಮ್ ಏನಾದ್ರೂ ಡೆತ್ ಆದ್ರೆ ನಾಮಿನಿ ನಿಮ್ಮ ಬ್ಲಡ್ ರಿಲೇಷನ್ ಅಲ್ಲಿ ಯಾರ್ದು ಕೊಟ್ಟಿರ್ತಾರ, ಫ್ಯಾಮಿಲಿಯಲ್ಲಿ ಬ್ರದರ್ ಸಿಸ್ಟರ್ ಮದರ್ ಫಾದರ್ ಇಲ್ಲ ವೈಫ್ ಅಂಡ್ ಹಸ್ಬೆಂಡ್ ಯಾರ್ದು ಕೊಟ್ಟಿರ್ತೀರಾ ಅವರಿಗೆ ನಿಮ್ಮ ಇರ್ತಕ್ಕಂಥ ನೇಮ್ದು ಕೋಪನ್ನು ಅವರಿಗೆ ಟ್ರಾನ್ಸ್ಫರ್ ಆಗಿ ಅವ್ರಿಗೆ ಕಡೆಯವರೆಗೂ ನಿಮ್ಮ ಕೆಳಗೆ ರೆಫರ್ ಮಾಡ್ತಕ್ಕಂಥವ್ರು ಅವ್ರದ್ದು ಜೀವ ಇರೋವರೆಗೂ ತಗೊಂತ ಇರ್ತಾರೆ. ಅದೇ ತರ ಏನಪ್ಪಾ ಅಂದ್ರೆ ನಿಮ್ಮ ಫ್ಯಾಮಿಲಿಗೆ ಯಾರ್ದು ನ್ಯಾಮಿನಿ ಇದಾಗುತ್ತೆ ಅವ್ರಿಗೆ ಲೈಫ್ ಟೈಮ್ ಇನ್ಕಮ್ ಬರ್ತಾ ಇರುತ್ತೆ. ಮತ್ತೆ ನಿಮ್ದು ನೀವು ಇಲ್ಲ ಅಂದ್ರೂ ಕೂಡ ನಿಮ್ಮ ಫ್ಯಾಮಿಲಿ ಸೆಕ್ಯೂರ್ ಆಗಿರುತ್ತೆ. ಲಾಸ್ಟಿಗೆ ಏನಪ್ಪಾ ಅಂದ್ರೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ಬೇಕಂತದೆ. ಈ ಸಿಸ್ಟಮ್ ನ ಕ್ರಿಯೇಟ್ ಮಾಡಿರ್ತಕ್ಕಂಥ ನಮ್ಮ MD ಸರ್ಗೆ ಆಗಿರ್ಬೋದು, ಇಲ್ಲ ಈ ವಿಡಿಯೋನ ನೋಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗಿರ್ಬೋದು, ಟೋಟಲ್ MS ಗ್ರೂಪ್ ಆಫ್ ಟೀಮ್ ನ ಲೀಡರ್ ಗಳಿಗಾಗಿರ್ಬೋದು, ಪ್ರತಿಯೊಬ್ರು ಕೂಡ ಇದನ್ನ ನೋಡಿ
ಯಾವುದೋ ಒಂದು ವಿಡಿಯೋ ಕಳಿಸಿದ್ದಾರೆ ಅಂತೇಳಿ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಕ್ ಹೋಗ್ಬೇಡಿ. ಸುಮ್ಮನೆ ನಾರ್ಮಲ್ ವಿಡಿಯೋ ಅಂತೇಳಿ ನೋಡಕ್ ಹೋಗ್ಬೇಡಿ. ನಿಮ್ಮ ಲೈಫ್ ನ ಚೇಂಜ್ ಮಾಡ್ತಕ್ಕಂಥ ಈ ಅದ್ಭುತ ವಿಡಿಯೋನ ಪರಿಪೂರ್ಣವಾಗಿ ನೋಡಿ ಇದರ ಬಗ್ಗೆ ತಿಳ್ಕೊಂಡು ಒಂದು ಟೈಮ್ ಪವರ್ಫುಲ್ ಡಿಸಿಷನ್ ತಗೊಂಡ್ರೆ ನಿಮ್ಮ ಲೈಫ್ ಅಲ್ಲಿ ಎಲ್ಲ ಥಿಂಗ್ಸ್ ಹೇಳಿದೀವಿ. ಲೈಫ್ ಅಲ್ಲಿ ನಿಮ್ಮ ಅನ್ಕೊಂಡಿರ್ತಕ್ಕ ಎಲ್ಲ ಕನಸುಗಳನ್ನು ಬಿಲ್ಡ್ ಮಾಡಬಹುದು. ಮತ್ತೆ ಅದ್ರ ಜೊತೆಗೆ ನನ್ನ ನಂಬರ್ ಕೂಡ ನಾನು ಮೆನ್ಷನ್ ಮಾಡ್ತೇನೆ. ಹೆಸರು ಬಂದು ಮಲ್ಲಿಕಾರ್ಜುನ್ ಅಂತೇಳಿ ನನ್ನ ನಂಬರ್ ಇರುತ್ತೆ. ನನ್ನ ನಂಬರ್ ಕೂಡ ಕಾಂಟ್ಯಾಕ್ಟ್ ಮಾಡಿ 9741991620 ನನ್ನ ನಂಬರ್ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ನಾನು ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಕೊಟ್ಟು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.